ಅಷ್ಟೇನಾ? ಆಮೇಲೆ ಕೇಳಿದ್ರೆ ನಾನೇ ಹೇಳೋದು ಹೋಗ್ಬಿಡ್ಬೇಕಾದ್ರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾನು ಸುಮಾರು ದಿವಸಗಳಿಂದ ಸಭೆ ಎಷ್ಟು ಪ್ರಾಮುಖ್ಯ ಅನ್ನೋದನ್ನೇ ನಾವು ಕೇಳ್ತಾ ಇದ್ದೀವಿ. ಏನಾದರೂ ಆಗಲಿಯಪ್ಪ, ಈ ವರ್ಷದ ಒಳಗಡೆ ಪ್ರಕಟಣೆಯಲ್ಲಿರೋ 7 ಸಭೆಗಳ ಕಾರ್ಯ 7 ಮುಗಿಸ್ಕೊಡ್ಬೇಕು ಅಂತ ಹೇಳಿ ಪ್ರತಿದಿನ ಪ್ರಾರ್ಥನೆ ಮಾಡ್ತಾ ಇದ್ವಿ. ಅದೇ ಥರ ನಿನ್ನೆ ದಿವಸ ದೇವ್ರು ನನಗೆ ಕೊಟ್ಟ ವಾಕ್ಯನು ಪ್ರಕಟಣೆ ಪುಸ್ತಕ 1ನೇ ಅಧಿಕಾರ. ನಾವೆಲ್ಲ ಓದ್ಬಿಟ್ಟು ಕಣ್ಣನ್ನು ಮುಚ್ಚಿ ಪ್ರಾರ್ಥನೆ ಮಾಡೋಣ. ಎಲ್ಲರೂ ತೆಗೆಯೋಣ. ಪ್ರಕಟಣೆಗಳು 1:3. ರೆವಲೇಷನ್ 1st chapter 3rd verse. ಈ ಪ್ರವಾದನ ವಾಕ್ಯಗಳು ಎಲ್ಲರೂ ಸೇರಿ ಹೋಗೋಣ. ಥ್ಯಾಂಕ್ಸ್ ಓದಲಿಕ್ಕೆ ಎಲ್ಲರೂ ಸೇರಿ ಹೋಗೋಣ. ಎಲ್ಲರೂ ಸೇರಿ ಶಬ್ದವಾಗಿ ಅವ್ರವ್ರ ಭಾಷೆನಲ್ಲಿ ಹೋಗೋಣ. ಇಂದ ದೀರ್ಘದರ್ಶನ ಕಾಲಂ ಆಮೇನ್ ಆಮೇನ್ ಹಲ್ಲೆಲೂಯಾ. ನಾವೆಲ್ಲರೂ ಕಣ್ಗಳನ್ನು ಮುಚ್ಚಿ ಒಂದಾವರ್ತಿ ದೇವರ ಕಡೆಗೆ ನಮ್ಮನ್ನೇ ನಾವು ತಗ್ಗಿಸಿ ಅರ್ಪಿಸೋಣ. ಮಹಾ ಉನ್ನತ ದೇವರೇ, ನಿಮಗೆ ಕೋಟಿ ಕೋಟಿ ಸ್ತೋತ್ರಗಳು ರಾಜ. ಈ ವಾಕ್ಯಗಳು ನನಗೂ ನಮಗೂ ಇರುವಂತೆ ಕೃಪೆ ಮಾಡಿ. ನಿಮ್ಮ ವಾಕ್ಯಗಳನ್ನು ಕೇಳೋಕೆ ರಾಜ ನಮ್ಮ ಕಿವಿಗಳು ತೆರೆದಿರುವಂತೆ ಕೃಪೆ ಮಾಡಿ. ಸ್ತುತಿಗಳ ಇವೆಲ್ಲ ನಿಮ್ಮೊಬ್ಬರಿಗೆ ಸಲ್ಲಿಸಿ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದುತ್ತೇವೆ ತಂದೆ. ಆಮೇನ್ 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 ಹಲ್ಲೆಲೂಯಾ. ಈ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೀವಿ, ಪ್ರಾಮುಖ್ಯವಾಗಿ 3 ಕಾರ್ಯ ಹೇಳ್ತಾ ಇದೆ. ಏನ್ 3 ಕಾರ್ಯ ಹೇಳ್ತಾ ಇದೆ? ಈ ಪ್ರವಾದನ ವಾಕ್ಯವನ್ನ ಏನ್ ಮಾಡ್ಬೇಕಂತೆ? ಫಸ್ಟ್ ಓದ್ಬೇಕು, ಆಮೇಲೆ ಕೇಳ್ಬೇಕು, 3ನೇದು ಅದರ ಪ್ರಕಾರ ನಡಿಬೇಕು. 3 ಕಾರ್ಯಗಳನ್ನ ದೇವರು ಒಂದೇ ವಚನದಲ್ಲಿ ಇಟ್ಟಿದ್ದಾರೆ. ಮೊದಲು ವಚನನ ನನ್ನ ಕಣ್ಣು ನೋಡಿ ಅದನ್ನ ಏನ್ ಮಾಡ್ಬೇಕಂತೆ? ಓದ್ಬೇಕು. ಓದೋದು ಮಾತ್ರ ಅಲ್ಲ, ನಾನು ಓದೋವಾಗ ಮೌನವಾಗಲ್ಲ, ನಾನು ಓದೋವಾಗ ನನ್ನ ಶಬ್ದ ಎಲ್ಲಿ ಬೀಳ್ಬೇಕು? ಕಿವಿಗೆ ಬೀಳ್ಬೇಕು. ಕಿವಿಗೆ ಬಿದ್ದಾಗ ಆ ವಚನ ಏನು ಹೇಳುತ್ತೋ ಅದರ ಪ್ರಕಾರ ನಾನು ನಡಿಬೇಕು. ನಡೆದ್ರೆ ಮಾತ್ರನೇ ವಚನನ ಓದ್ಬೇಕು, ಕೇಳಬೇಕು, ಅದರ ಪ್ರಕಾರನೇ ಏನ್ ಮಾಡ್ಬೇಕು? ನಡಿಬೇಕು. ಆದ್ರೆ ಕೆಲವೊಬ್ರು ಏನ್ ಮಾಡ್ತಾರೆ, ವಚನನ ಓದ್ತಾರೆ, ಪ್ರಸಂಗನ ಚೆನ್ನಾಗಿ ಕೇಳ್ತಾರೆ, ಆದ್ರೆ ಏನ್ ಮಾಡೋದಿಲ್ಲ, ಅದ್ರ ಪ್ರಕಾರ ನಡೆಯೋದಿಲ್ಲ. ಆದ್ರೆ ಅನ್ಯ ಜನಗಳನ್ನ ನೋಡೋದಾದ್ರೆ ಅವ್ರಿಗೆ ಈ ವಚನದ ಅರಿವಿಲ್ಲ. ಆದ್ರೆ ಎಷ್ಟೋ ಜನ ಅನೇಕ ಕಾರ್ಯಗಳನ್ನ ಕೈಕೊಂಡು ಏನ್ ಮಾಡ್ತಾ ಇದ್ದಾರೆ? ನಡೀತಾ ಇದ್ದಾರೆ. ಆದ್ರೆ ವಚನದಲ್ಲಿ ಹೇಳ್ತಾ ಇದೆ, ಪ್ರಕಟಣೆ 1:3 ವಿಶೇಷವಾದ ವಾಕ್ಯ ಇದು. ಏನ್ ಹೇಳ್ತಾ ಇದ್ದಾರೆ? ಯಾರೆಲ್ಲ ಇದ್ರ ಕೈಕೊಂಡು ನಡೀತಾರೋ ಅವರೆಲ್ಲ ಏನಂತೆ? ಧನ್ಯರು, ಭಾಗ್ಯವಾನ್ಗಳು, ಧನ್ಯರು. ಧನ್ಯರು. ಯಾಕಿದನ್ನ ನಾನು ಕೈಕೊಳ್ಬೇಕು? ಯಾಕಿದ್ರ ಪ್ರಕಾರ ನಡಿಬೇಕು? ಯಾಕೆ ವಚನ ನಾನು ಓದ್ಬೇಕು? ಯಾಕೆ ವಚನ ಕೇಳಬೇಕು ಅಂತ ಹೇಳಿದ್ರೆ, ಕಾಲ ಸಮೀಪವಾಗಿದೆ, ದೇವರ ಬರೋಣ ಸಮೀಪವಾಗಿದೆ. ಆಗ ಇಂದು ನಾವು ನೋಡ್ತಾ ಇದ್ದೀವಿ, ಅನೇಕರು ವಚನಗಳನ್ನ ಪ್ರಸಂಗ ಮಾಡ್ತಾರೆ. ಆದ್ರೆ ವಚನಗಳ ತರ ಪ್ರಸಂಗ ಮಾಡೋ ತರ ಅವ್ರ ಜೀವಿತಗಳು ಏನಿರೋದಿಲ್ಲ, ಇರೋದಿಲ್ಲ. ನಾವು ಪ್ರಸಂಗ ಮಾಡೋಕ್ಕಿಂತ ಹೆಚ್ಚಾಗಿ ನಾವು ಮೊದಲನೇದು ಒಂದು ಕಲಿಬೇಕು. ಈ ವಚನ ನಾನು ಹೇಳೋಕ್ ಮುಂಚೆ ಇದ್ರ ಪ್ರಕಾರ ನಾನು ನಡೀತೀನ? ನಮ್ಮ ಪ್ರತಿಯೊಬ್ಬರಲ್ಲಿ, ನನ್ನಲ್ಲಿರ್ಲಿ ನಿಮ್ಮಲ್ಲಿರ್ಲಿ. ಯಾಕೆ ಅಂತ ಹೇಳಿದ್ರೆ, ಯಾಕೆ ವಚನ ದೇವರು ನಮ್ಮೆಲ್ಲರಿಗೂ ವಚನ ಗೊತ್ತು. ಆಕಾಶ ಭೂಮಿ ಅಳೆದೋದ್ರು ಏನ್ ಅಳೆದೋಗಲ್ಲ ಅಂತೆ? ವಾಕ್ಯಗಳು ಅಳೆದೋಗಲ್ಲ. ಅವಾಗ ನಾವು ನೋಡೋ ಆಕಾಶ ಅಳೆದೋಗುತ್ತೆ, ನಾವು ಕಾಣೋ ಸಮುದ್ರ, ಇವಾಗ ನಾವು ನೋಡ್ತಾ ಇದೀವಲ್ಲ, ಬೆಟ್ಟ ಗುಡ್ಡ ಎಲ್ಲ ಕರಗಿ ಬೀಳ್ತಾ ಇದೆ. ಆದ್ರೆ ದೇವರ ವಾಗ್ದಾನದ ವಚನ ಯಾವತ್ತಿಗೂ ನಾಶನೇ ಆಗೋದಿಲ್ಲ. ಎಲ್ಲದಕ್ಕೂ ಮುಕ್ತಾಯ ಉಂಟು. ಯಾವ್ದಕ್ ಮುಕ್ತಾಯ ಇಲ್ಲ ಅಂತ ಹೇಳಿದ್ರೆ, ವಚನಕ್ಕೆ ಮುಕ್ತಾಯ ಇಲ್ಲ. ಯಾಕೆ ಅಂತ ಹೇಳಿದ್ರೆ, ಯೋಹಾನ 1:1 ಹೇಳುತ್ತೆ, ಆದಿಯಲ್ಲಿ ವಾಕ್ಯ ಇತ್ತು, ಆ ವಾಕ್ಯ ದೇವರಲ್ಲಿತ್ತು, ಆ ವಾಕ್ಯನೇ ದೇವರಾಗಿತ್ತು. ಎಲ್ಲ ಕಡೆ ನೋಡಿ 3 ವಚನನ ದೇವ್ರ ಪ್ರಯೋಗ ಮಾಡ್ತಾರೆ. ಆದಿಯಲ್ಲಿ ವಾಕ್ಯ ಇತ್ತು, ಆ ವಾಕ್ಯ ದೇವರಲ್ಲಿತ್ತು,
ಏನಾಗಿತ್ತು, ಆ ವಾಕ್ಯನೇ ದೇವರಾಗಿತ್ತು. ಇಲ್ಲಿ ಹೇಳ್ತಾರೆ ಆ ವಚನನ ನೀನು ಓದ್ಬೇಕು, ಅದನ್ನ ಕೇಳ್ಬೇಕು, ಅದ್ರ ಪ್ರಕಾರ ನಡಿಬೇಕು. ಯಾಕೆ ದೇವ್ರಿಗೆ ನಾವು ತಿಳ್ಕೊಂತೀವಿ, ನಾವು ದೊಡ್ಡ ದೊಡ್ಡ ಕಾರ್ಯಗಳು ಇಲ್ಲಾಂದ್ರೆ ದೊಡ್ಡ ಸೇವೆಗಳು ಮಾಡಿ ನಾವು ಜನಗಳನ್ನ ಸಂತೋಷ ಪಡಿಸ್ಬೋದೇ ಹೊರತು ದೇವರನ್ನ ಸಂತೋಷ ಪಡಿಸ್ಬೇಕಾದ್ರೆ ದೇವರು ಕೆಲವೊಂದು ಗುಣಗಳನ್ನ ನಮ್ಮಲ್ಲಿ ಬಯಸ್ತಾರೆ. ಮೊದಲನೇದಾಗಿ ಮೀಕಾ ಬರೆದ ಸುವಾರ್ತೆ 6ನೇ ಅಧಿಕಾರ 8ನೇ ವಚನ ತೆಗೆದವ್ರು ಓದಿ. ಮೀಕಾ 6:8. ಒಬ್ರು ಬೇಕಾದ್ರೆ ಏಷಾಯ 66 ತಗೊಂಡ್ಬಿಡಿ. ಇವಾಗ ಮೀಕಾ ತೆಗೆದವ್ರು ಓದಿ 6:8. ಮನುಷ್ಯನೇ ಒಳ್ಳೆಯದು ಇಂಥದೇ ಎಂದು ಯೆಹೋವನು ನಿನಗೆ ತೋರಿಸಿದ್ದಾನಷ್ಟೇ. ನ್ಯಾಯವನ್ನು ಆಚರಿಸುವುದು, ಕರುಣೆಯಲ್ಲಿ ಆಸಕ್ತನಾಗಿರುವುದು, ನಿನ್ನ ದೇವರಿಗೆ ನಮ್ರವಾಗಿ ನಡೆದುಕೊಳ್ಳುವುದು ನಿನ್ನಷ್ಟೇ ಹೊರತು ಯಾವನು ನಿನ್ನನ್ನು ಅಪೇಕ್ಷಿಸುವನು. ಅದು ಸ್ಪಷ್ಟ ಬಂದಿಲ್ಲ, ತಮಿಳಲ್ಲಿ ಎಷ್ಟು ಸ್ಪಷ್ಟ ಇದೆ ನೋಡಿ. மனுஷனே நன்மை இன்னாதென்று அவர் உனக்கு அறிவித்திருக்கிறார். நியாயம் செய்து இரக்கத்தை சிநேகித்து உன் தேவனுக்கு முன்பாக மனத்தாழ்மையாய் நடப்பதை அல்லாமல் ಬೇರೆ ಎನ್ನத்தை ಕರ್ತರು ಉನ್ನಿಡத்தில் ಕೇಳ್ತಾರ. ನೀನ್ ಎಲ್ಲ ಇದ್ರೂ ಏನೇ ಮಾಡಿದ್ರು ದೇವ್ರು ಮೊದಲು ಏನ್ ನಮ್ಮಲ್ಲಿ ಕೇಳ್ತಾರೆ ಅಂತ ಹೇಳಿದ್ರೆ, ದೇವರ ಮುಂದೆ, ಮನುಷ್ಯನ ಮುಂದೆ ಅಲ್ಲ, ದೇವರ ಮುಂದೆ ನಾನು ತಗ್ಗಿ ನಡಿಬೇಕಂತೆ. ಯಾರ ಮುಂದೆ? ದೇವರ ಮುಂದೆ ನಾನು ತಗ್ಗಿ ನಡೆಯೋದನ್ನೇ ದೇವರು ಇಷ್ಟಪಡ್ತಾರಂತೆ. ಆಗ ದೇವರ ವಚನನ ನಾನು ಓದುವಾಗ ನನ್ನಲ್ಲಿ ಏನ್ ಬರುತ್ತೆ, ದೇವರ ವಚನ ದೇವರು ತನ್ನನ್ನ ಎಷ್ಟಾಗಿ ತಗ್ಗಿಸಿದ್ರು ಗೊತ್ತಾ? ಶಿಷ್ಯರೆಲ್ಲ ಊಟ ಕುಳಿತಿದ್ದಾರೆ. ಯೇಸು ಸ್ವಾಮಿ ಏನ್ ಮಾಡ್ತಾರೆ, ತಮ್ಮ ಬಟ್ಟೆಗಳನ್ನ ಬಿಚ್ಚಿಕ್ಕಿ ಸೊಂಟಕ್ಕೆ ಬಟ್ಟೆನ ಕಟ್ಟಿ ಅವ್ರೇನ್ ಮಾಡ್ತಾರೆ, ಅಷ್ಟು ಜನ ಶಿಷ್ಯರ ಕಾಲ್ಗಳನ್ನ ಏನ್ ಮಾಡಿದ್ರು, ತೊಳೆದ್ರು. ಇವಾಗ ಶಿಷ್ಯರ ಕಾಲ್ಗಳನ್ನ ತೊಳೆಯೋದು ದೊಡ್ಡ ಕಾರ್ಯನ, ಸಾಧಾರಣ ಕಾರ್ಯನ, ಇಲ್ಲ ಅಂದ್ರೆ ಗೌರವಕ್ಕೆ ನೋಡುವ ಕಾರ್ಯನ? ಇವಾಗ ನಾನು ಏನಿಲ್ಲ, ಎಲ್ಲಾರ ಮುಂದೆ ನಾನು ಕೂತ್ಕೊಂಡು ವನಿತಾನ ಬಂದ್ಬಿಟ್ಟು ವನಿತಾ ನನ್ ಕಾಲ್ ತೊಳಿ ಅಂದ್ರೆ ಹೆಂಗಿರುತ್ತೆ? ಚೆನ್ನಾಗಿರುತ್ತಾ? ಏನ್ ಅಂತೀರಾ ನೀವು? ಎಷ್ಟು ದುರಂಕಾರ, ಸಭೆನಲ್ಲಿ ಕೂತ್ಕೊಂಡು ಕರೆದು ಕಾಲ್ ತೊಳಿ. ಆದ್ರೆ ಅದಕ್ಕಿಂತ ಹೆಚ್ಚಾಗಿ ಯೋಚನೆ ಮಾಡಿ, ದೇವರು ಎಷ್ಟು ಉನ್ನತರು ಅಂತ ಹೇಳಿದ್ರೆ, ಅವ್ರು ಎಲ್ಲದಕ್ಕೂ ಸೃಷ್ಟಿಕರ್ತ, ಎಲ್ಲದಕ್ಕೂ ಒಡೆಯ, ಎಲ್ಲ ಘನಮಾನ ಮಹಿಮೆಗೆ ಅರ್ಹತೆ ಉಳ್ಳ ದೇವರು. ಆದ್ರೆ ತಗ್ಗಿಸೋದು ಏನು ಅನ್ನೋದನ್ನ ನಮ್ಗೆ ಆತನು ತನ್ನ ಜೀವಿತದಲ್ಲೇ ತೋರಿಸ್ಕೊಡ್ತಾ ಇದ್ದಾನೆ. ಆತ ಎದ್ದು ಶಿಷ್ಯರ ಪಾದಗಳನ್ನ ತೊಳೆದಂತೆ, ಕೈಗಳನ್ನ ತಲೆನಲ್ಲ ಪಾದಗಳನ್ನ ತೊಳೆದ್ರಂತೆ ದೇವ್ರು. ಅವಾಗ ಯೋಚನೆ ಮಾಡಿ, ಅದಕ್ಕೆ ದೇವ್ರು ಹೇಳ್ತಾರೆ, ನನ್ ಮುಂದೆ ನಿನ್ನನ್ನ ತಗ್ಗಿಸೋದು ಬಿಟ್ಟು ಬೇರೆ ಏನ್ ನಾನು ನಿನ್ನಲ್ಲಿ ಕೇಳ್ತೀನಿ. ಏನೇ ಬಹುಮಾನಗಳಿರ್ಲಿ, ಏನೇ ಒಂದಿರ್ಲಿ, ಎಲ್ಲದಕ್ಕಿಂತ ಪ್ರಾಮುಖ್ಯ ಯಾವ್ದು ಅಂತ ಹೇಳಿದ್ರೆ, ನನ್ನ ದೇವರ ಮುಂದೆ ನಾನು ಏನ್ ಮಾಡ್ಬಿಡ್ಬೇಕು, ತಗ್ಗಿಸ್ಬಿಡ್ಬೇಕು. ಆಯ್ತಾ? ಅವಾಗ ವಚನ ಕೇಳೋದು, ವಚನನ ಓದೋದು, ವಚನದ ಪ್ರಕಾರ ನಡೆಯೋದು. ಆಯ್ತಾ? ಇವಾಗ ನಮ್ಮಲ್ಲಿ ಏನ್ ಬಯಸ್ತಾ ಇದ್ದಾರೆ ದೇವ್ರು, ನಮ್ಮನ್ನ ನಾವು ತಗ್ಗಿಸ್ಬೇಕು. ಆದ್ರೆ ಅದೇ 1 ಸಾಮುವೇಲ 15ನೇ ಅಧಿಕಾರ 22ನೇ ವಚನ ನೋಡಿ. 15:22. ಅದಕ್ಕೆ ಸಾಮುವೇಲನು, ಯೆಹೋವನು ವಿಧೇಯತ್ವಕ್ಕೆ ಮೆಚ್ಚುವಷ್ಟು ಯಜ್ಞ ಹೋಮಗಳಿಗೆ ಮೆಚ್ಚುತ್ತಾನೋ. ಯಜ್ಞವನ್ನು ಅರ್ಪಿಸುವುದಕ್ಕಿಂತ ಮಾತು ಕೇಳುವುದು ಉತ್ತಮವಾಗಿದೆ. ಟಗರುಗಳ ಕೊಬ್ಬಿಗಿಂತ ವಿಧೇಯತ್ವವು ವಿಶೇಷವಾಗಿದೆ. ಇನ್ನು ಏನ್ ಕೇಳ್ತಾ ಇದಾರೆ ದೇವ್ರು? ಇಲ್ಲೇನ್ ಘಟನೆ ನಡೀತಾ ಇದೆ ಅಂದ್ರೆ, ಅಮ್ಮೋನಿಯರ್ನ ಪೂರ್ತಿ ನಿರ್ಮೂಲ ಮಾಡೋಕೆ ಸೌಲ್ನ ದೇವ್ರು ಏನ್ ಮಾಡ್ತಾ ಇದಾರೆ, ಕಳಿಸ್ತಾ ಇದ್ದಾರೆ. ಕಳಿಸುವಾಗ ಸೌಲ್ ಏನ್ ಮಾಡ್ತಾನೆ, ದೇವ್ರು ಹೇಳ್ತಾರೆ, ಅವರಲ್ಲಿ ಒಂದು ಚಿಕ್ಕ ಕಾರ್ಯಗಳನ್ನು ಸಹ ಬಿಡಬಾರ್ದು, ಎಲ್ಲಾನು ಸಂಹರಿಸ್ಬಿಡ್ಬೇಕು. ಒಂದು ಹಸು ಕುರಿ ಯಾವ್ದನ್ನು ತಗೋಬಾರ್ದು, ಎಲ್ಲಾನು ಸಂಹರಿಸ್ಬೇಕು ಅಂತ. ಇವನೇನ್ ಮಾಡ್ತಾನೆ ಗೊತ್ತಾ? ಕೊಬ್ಬಿದ ಒಳ್ಳೆ ಚೆನ್ನಾಗಿರೋ ಕುರಿ ದನನೆಲ್ಲ ಏನ್ ಮಾಡ್ತಾನೆ, ಸೈಡ್ ಮಾಡಿರ್ತಾನೆ. ಈಗ ಸಾಮೇಲ ಬರ್ತಾನೆ. ಸಾಮೇಲ್ ಬರೋಕ್ ಮುಂಚೆನೆ ಈತ ಬಲಿ ಎಲ್ಲ ಸಮರ್ಪಿಸ್ಬಿಟ್ಟ. ಆಗ ಸಾಮೇಲ್ ಬಂದ ತಕ್ಷಣ ಸೌಲ್ ಹೋಗಿ ಹೇಳ್ತಾನೆ, ಬನ್ನಿ ನಿಮ್ಗೆ ವೆಯ್ಟ್ ಮಾಡ್ತಾ ಇದ್ದೀನಿ,
ನೀವು ದೇವರ ಮಾತನ್ನ ಹೆಂಗ್ ಹೇಳಿದ್ರು, ಎಲ್ಲರನ್ನೂ ಹೆಂಗ್ ನಿರ್ಮೂಲ ಮಾಡ್ಬೇಕು ಅಂತ ಹೇಳಿದ್ರು, ಆ ತರ ನಾನು ಎಲ್ಲರೂ ಸೈಲೆಂಟ್ ಆಗಿ ಹೋಗಿ ಕೂತ್ಕೊಳ್ಳಿ ಮಕ್ಕಳು, ಹೋಗಲ್ಲ ಅಲ್ಲ ಕೂತ್ಕೊಳ್ಳಿ. ಎಲ್ಲಾನು ನಾನು ಏನ್ ಮಾಡ್ಬಿಟ್ಟೆ, ನಿರ್ಮೂಲ ಮಾಡ್ಬಿಟ್ಟೆ ಅಂತ ಸೌಲ್ ಹೇಳ್ತಾನೆ. ಆಗ ಸಾಮೂಲ್ ಹೇಳ್ತಾನೆ, ಎಲ್ಲಾನ ನಿರ್ಮೂಲ ಮಾಡ್ದೆ ಸರಿ, ನನ್ನ ಕಿವಿನಲ್ಲಿ ಬೀಳೋ ಶಬ್ದಗಳೇನಪ್ಪ, ಕುರಿ ದನದ ಶಬ್ದಗಳು ಏನು ಅಂತ ಸಾಮೂಲ್ ಕೇಳೋವಾಗ ಅವನು ಹೇಳ್ತಾನೆ, ನಮ್ ದೇವರಿಗೆ ನಾನು ಯಜ್ಞ ಸಮರ್ಪಿಸೋಕೆ ಒಳ್ಳೆದನ್ನೆಲ್ಲ ಎತ್ತಿಕ್ಕಿದ್ದೀನಿ. ದೇವ್ರು ಯಾವ್ದನ್ನ ಸಂಹಾರ ಮಾಡು ಅಂತಾರೋ ಅದನ್ನ ಮಾಡ್ಬಿಡ್ಬೇಕು. ದೇವ್ರು ಯಾವ್ದನ್ನ ಬಿಡು ಅಂತಾರೋ ಬಿಟ್ಬಿಡ್ಬೇಕು. ದೇವ್ರು ಯಾವ ಕೋಪನ ಬಿಡು ಅಂತಾರೋ ಬಿಟ್ಬಿಡ್ಬೇಕು. ದೇವ್ರು ಯಾವ ಗುಣಗುಟ್ಟೋದನ್ನ ಬಿಡ್ಬೇಕು ಅಂತಾರೋ ಬಿಟ್ಬಿಡ್ಬೇಕು. ದೇವ್ರು ಯಾವ ಕೆಟ್ಟ ಮಾತನ್ನ ಬಿಡ್ಬೇಕು ಅಂತ ಹೇಳ್ತಾರೋ ಬಿಟ್ಬಿಡ್ಬೇಕು. ಇದನ್ನೆಲ್ಲ ಹಿಡಿದಿಟ್ಕೊಂಡು ನಾನು ದೇವ್ರಿಗೆ ಮೆಚ್ಚುಗೆಯಾಗಿ ನಡೀತೀನಿ ಅಂತ ಹೇಳಿದ್ರೆ, ಇಲ್ಲಿ ವಚನ ಸ್ಪಷ್ಟವಾಗಿ ಹೇಳ್ತಾ ಇದೆ, ಎಷ್ಟೇ ನೀನು ಕೊಬ್ಬಿದ ಪದಾರ್ಥಗಳನ್ನ ನೀನ್ ದೇವರಿಗೆ ನೇಮಿಸೋಕ್ಕಿಂತ ನೀನ್ ಏನ್ ಮಾಡ್ಬೇಕಂತ ಮೊದಲು ದೇವರಿಗೆ ಏನ್ ಮಾಡ್ಬೇಕು? ನಾನು ಹೇಳೋದು ಅರ್ಥ ಆಗ್ತಾ ಇದೆಯಾ, ಅರ್ಥ ಆಗ್ತಾ ಇಲ್ಲ? ಅರ್ಥ ಆಗ್ತಾ ಇದೆಯಾ? ಅವಾಗ ಉತ್ತರ ಸ್ವಲ್ಪ ಜೋರಾಗಿ ಕೊಡಿ, ನಾನು ಆಮೇಲೆ ನಿದ್ದೆ ಮಾಡ್ಬಿಡ್ತೀನಿ ಇಲ್ಲಿಂದ. ಓಕೆ, ಏನ್ ಹೇಳ್ತಾ ಇದೆ? ದೇವರ ಶಬ್ದಕ್ಕೆ ವಿಧೇಯರಾಗಿ ನಡಿಬೇಕಂತೆ. ಅದಕ್ಕೆ ಹೇಳ್ತಾ ಇದೆ ವಚನ ನಾವು ಓದೋದು ಮಾತ್ರ ಅಲ್ಲ, ಕೇಳಬೇಕು. ಕೇಳೋಕ್ಕಿಂತ ಹೆಚ್ಚಾಗಿ ಅದನ್ನ ನಾವು ಪರಿಪಾಲಿಸ್ಬೇಕು. ವಚನ ನನ್ನ ಪಾಡಿಗೆ ನಾನು ನಿಮಗೆ ಪ್ರಸಂಗ ಮಾಡ್ಬಿಟ್ಟು ನನ್ನ ಮನ ಬಂದಂತೆ ನಾನು ಜೀವಿಸ್ಬಿಟ್ರೆ, ನಾನು ಇಲ್ಲಿ ಪ್ರಸಂಗ ಮಾಡೋ ಒಂದು ಕಾರ್ಯನ ನಿಮ್ ಹೃದಯದಲ್ಲಿ ಕೆಲಸ ಮಾಡೋದಿಲ್ಲ. ಯಾಕೆ ಅಂತ ಹೇಳಿದ್ರೆ, ಅದ್ರ ಪ್ರಕಾರ ನಾನೇ ನಡೆದಿಲ್ಲ ಅಂತ ಹೇಳಿದ್ರೆ ನಿಮ್ಗೆ ನನ್ನಿಂದ ಹೇಳೋಕೆ ಸಾಧ್ಯ ಆಗ್ತಾ ಇರ್ಲಿಲ್ಲ. ಇಲ್ಲಿ ಸೌಲ್ ಹಂಗೆ ಮಾಡ್ತಾನೆ, ನಿಮ್ ದೇವರಿಗೆ ಅಂತ ನಾನು ಎತ್ತಿಕ್ಕಿದ್ದೀನಿ. ದೇವ್ರು ಇದನ್ನೆಲ್ಲಪ್ಪ ಮೆಚ್ಚೋದು. ನೀನು ಮೊದಲು ದೇವರಿಗೆ ಏನ್ ಮಾಡ್ಬೇಕು? ದೇವ್ರ ಸಂಹಾರ ಮಾಡು ಅಂತ ಹೇಳಿದ್ರೆ ಏನ್ ಮಾಡ್ಬಿಡ್ಬೇಕು. ಆದ್ರೆ ಏನ್ ಮಾಡ್ತೀವಿ ನಾವು, ಕೆಲವನ್ನ ಬಿಡ್ಬೇಕು ಅಂತ ಯೋಚನೆ ಮಾಡ್ತೀವಿ, ಆದ್ರೆ ಬಿಡೋಕ್ ಆಗೋದಿಲ್ಲ. ಆದ್ರೆ ನಾವು ದೇವ್ರ ಹತ್ರ ಕೇಳ್ಬೇಕು, ಅಪ್ಪ ನಿನ್ ವಚನದ ಪ್ರಕಾರ ನಾನು ಏನ್ ಮಾಡ್ಬೇಕು? ನಡಿಬೇಕು. ನಿನ್ ವಚನನ ನಾನು ಓದ್ಬೇಕು, ನಿನ್ ವಚನನ ನಾನು ಕೇಳ್ಬೇಕು, ಅದನ್ನ ನಾನು ಕೈಗೊಂಡು ನಡೆಯೋಕೆ ನನಗೆ ಕೃಪೆ ಮಾಡಿ. ಆಗ ನೀವು ನೋಡಿ, ನೀವು ಹೋಗಿ ಎಲ್ಲಿ ನಿಂತ್ಕೊಂಡು ಒಂದು ಮನುಷ್ಯನ ಹತ್ರ ನೀವು ಸಾಧಾರಣವಾಗಿ ಮಾತಾಡಿದ್ರು ದೇವ್ರು ಅಲ್ಲಿ ಬಿಡುಗಡೆ ಕೊಟ್ಬಿಡ್ತಾರೆ. ನೀವು ಸಾಧಾರಣವಾಗಿ ಯಾರಿಗಾದ್ರೂ ಪ್ರೇಯರ್ ಮಾಡಿದ್ರೆ ದೇವ್ರು ಬಿಡುಗಡೆ ಕೊಟ್ಬಿಡ್ತಾರೆ. ಎಷ್ಟೋ ದೊಡ್ಡ ವ್ಯಕ್ತಿಗಳೆಲ್ಲ ಓಡಿಸೋಕೆ ಕಷ್ಟಪಡ್ತಾ ಇರ್ತಾರೆ. ನೀವು ಹೋಗಿ ಒಂದ್ ಮಾತು ನಿಂತ್ಕೊಂಡು ಹೇಳ್ಬಿಟ್ರೆ ಅದು ಓಡೋಗುತ್ತೆ, ಅದು ಬಿಡುಗಡೆ ಹೊಂದ್ಕೊಂಡ್ಬಿಡುತ್ತೆ. ಯಾಕೆ ಅಂತ ಹೇಳಿದ್ರೆ, ಪ್ರತಿದಿನ ದೇವರ ಮುಂದೆ ನಿಂತು ದೇವರ ವಾಕ್ಯಕ್ಕೆ ಭಯ ಪಡೋ ಮನುಷ್ಯನನ್ನ ದೇವರು ಪ್ರತಿದಿನ ಹುಡುಕ್ತಾ ಇದ್ದಾರೆ. ಯಾಕೆ ಅಂತ ಹೇಳಿದ್ರೆ, ಯೆಶಾಯ 66:2 ವಚನ ನಾವು ಓದ್ ನೋಡಿ. 66:2. ಹೌದು, ನನ್ನ ಕೈಯಿಂದಲೇ ಇವುಗಳನ್ನೆಲ್ಲ ಉಂಟಾದವು. ನಾನು ಕಟಾಕ್ಷಿಸುವೆನು. ಎಂತದ್ದೇನೆಂದರೆ, ಈರನು ಮನಮುರಿದವನು, ನನ್ನ ಮಾತಿಗೆ ಭಯಪಡುವವನು ಆಗಿರುವವನೇ. ಹೋರಿಯನ್ನು ವಧಿಸುವವನು ನರಬಲಿಯನ್ನು ಕೊಡುತ್ತಾನೆ, ಕುರಿಯನ್ನು ಕಡಿಯುವವನು ನಾಯಿಯ ಕತ್ತನ್ನು ಮುರಿಯುತ್ತಾನೆ, ನೈವೇದ್ಯ ಮಾಡುವವನು ಹಂದಿಯ ರಕ್ತವನ್ನು ಅರ್ಪಿಸುತ್ತಾನೆ. ನಿಮ್ದ್ರಲ್ಲಿ ಒಂದ್ರಲ್ಲಿಲ್ವಾ? ನನ್ನ ವಚನಕ್ಕೆ ನಡುಗುವವನನ್ನ ನಾನು ನೋಡುವೆನು ಅಂತ ಇರುತ್ತೆ. 66:2 ಇದೆ. என் வசனத்துக்கு ஆனாலும் சிறுமைப்பட்டு ஆவியில் நொறுங்குண்டு என் வசனத்துக்கு நடுங்குகிறவனையே நோக்கಿ பார்ப்பேன். ಯಾರನ್ನ ನೋಡ್ತಾರೆ? ಎಷ್ಟನೇ ವಚನದಲ್ಲಿದೆ? 66 ಯೆಶಾಯ 66:2 ವಚನದಲ್ಲಿದೆ. ದೀನನು ಮನಮುರಿದವನು, ನನ್ನ ಮಾತಿಗೆ ಭಯಪಡುವವನು ಆಗಿರುವವನು. ನನ್ನ ಮಾತಿಗೆ ಅಂತ ಬಂದಿದಲ್ಲ, ಅವ ವಚನ ಯಾರ ಮಾತು? ದೇವರ ಮಾತು. ವಚನನೇ ದೇವರು, ಅದ್ರಲ್ಲಿ ಬದಲಾವಣೆನೇ ಇಲ್ಲ. ಅದಕ್ಕೆ ಹೇಳ್ತಾ ಇದೆ, ಎಲ್ಲಕ್ಕಿಂತ ಪ್ರಾಮುಖ್ಯವಾಗಿ ನನ್ನ ವಚನಕ್ಕೆ ನಡುಗು ಆತನನ್ನ ನಾನೇನ್ ಮಾಡ್ತೀನಿ? ಗೌರವ ಪಡಿಸ್ತೀನಿ ಅಂತ ಹೇಳ್ತಾರೆ. ಯಾಕಂದ್ರೆ ಹೊಸ ಒಡಂಬಡಿಕೆನಲ್ಲಿ ನಾವು ಓದ್ತೀವಿ, ಒಂದ್ ಕಡೆ ಯೇಸು ಸ್ವಾಮಿ ಪ್ರಸಂಗ ಮಾಡ್ತಾ ಇದ್ರೆ ಒಬ್ರು ಬಂದ್ಬಿಟ್ಟು ಹೇಳ್ತಾರೆ, ನಿಮ್ ತಾಯಿನೂ ನಿಮ್ ಸಹೋದರರು ಆಚೆ ನಿಂತಿದ್ದಾರೆ ಅಂತ ನಿಮ್ಮನ್ನ ನೋಡೋಕೆ ಇಷ್ಟಪಡ್ತಾರೆ.
ತಕ್ಷಣ ದೇವ್ರು ಹೇಳ್ತಾರೆ, ಯಾರು ನನ್ನ ತಂದೆ ತಾಯಿ? ನನ್ನ ವಾಕ್ಯಗಳನ್ನ ಯಾವನ್ ಕೈಗೊಂಡು ನಡೀತಾನೋ ಅವನೇ ನನ್ನ ತಂದೆ ತಾಯಿ. ಅದ್ ಮಾತ್ರ ಅಲ್ಲ, ಇನ್ನೊಂದ್ ಕಡೆ ವಚನ ಹೇಳುತ್ತೆ, ನಿನ್ನ ಹೊತ್ತ ಗರ್ಭವು ನಿನಗೆ ಹಾಲುಂಡ ಮೊಳೆಗಳು ಧನ್ಯವು ಅಂತ ಹೇಳ್ತಾ ಇದೆ. ತಕ್ಷಣನೇ ಯೇಸು ಸ್ವಾಮಿ ಹೇಳ್ತಾರೆ, ನನ್ನ ವಚನನ ಯಾರೆಲ್ಲ ತಮ್ಮ ಹೃದಯದಲ್ಲಿ ಇಟ್ಟು ನಡೀತಾರೋ ಅವರೇ ಧನ್ಯರು ಅಂತ ಹೇಳ್ತಾರೆ. ಅವಾಗ ಘನತೆ ಮಹಿಮೆ ಯಾರು ಮಾತ್ರ ಅಂತ ಹೇಳಿದ್ರೆ ದೇವರ ವಚನಕ್ಕೆ ಮಾತ್ರ. ನಾವೊಂದು ಚಿಕ್ಕ ಕಾರ್ಯ ನಮ್ಗೆ ಅಲ್ಪವಾಗಿ ತೋರಿಸುತ್ತೆ. ನಮ್ಗೆಲ್ಲರಿಗೂ ಗೊತ್ತು, ಅಬ್ರಹಾಮನ ಮಗ ಈಸಾಕನ ಮಗ ಯಾಕೋಬ. ನಮ್ಗೆಲ್ಲರಿಗೂ ಗೊತ್ತು, ಯಾಕೋಬಿಗೆ 2 ಹೆಂಡತಿ ಅಲ್ವಾ? ನೀವು ಮನೇಲಿ ಹೋಗ್ಬಿಟ್ಟು ಬರ್ದಿಟ್ಕೊಳ್ಳಿ, ಬೇಕಾದ್ರೆ ಇಲ್ಲಿ ಓದ್ತಾ ಇದ್ರೆ ಟೈಮ್ ನನ್ಗೆ ಹೋಗ್ತಾ ಇರುತ್ತೆ. ಆದಿಕಾಂಡ 31ರಲ್ಲಿ 30ರಿಂದ ಸ್ಟಾರ್ಟ್, 31ನೇ ಚಾಪ್ಟರ್ನ ಓದ್ಕೊಳ್ಳಿ, ಬರ್ದಿಟ್ಕೊಳ್ಳಿ ನೀವು. ಆದಿಕಾಂಡ ಜೆನಿಸಿಯಸ್ 31 ಚಾಪ್ಟರ್. ಅದ್ರಲ್ಲಿ ಏನ್ ಕಾರ್ಯ ಅಂತ ಹೇಳಿದ್ರೆ, ರಾಗೇಲು ಆಮೇಲೆ ಲೇಯಾಳು ಅವ್ರ ಹೆಂಡತಿಯನ್ನ ಏನ್ ಮಾಡ್ಬಿಡ್ತಾರೆ, ಯಾಕೋಬ ಕರ್ಕೊಂಡು ಬಂದ್ಬಿಡ್ತಾರೆ. ಬರ್ತಾ ಇರೋವಾಗ ಅವ್ರು ರಾಗೇಲು ಲಾಬಾನ್ಗೆ ಹೇಳ್ದೆ ಅವನ ಹೆಂಡತಿನ ಮಕ್ಕಳನ್ನೆಲ್ಲ ಕರ್ಕೊಂಡು ಬಂದ್ಬಿಡ್ತಾನೆ. ಬರೋವಾಗ ಈ ಲೇಯಾಳು ಏನಿದೆಯೋ ತನಗೆ ಬೇಕಾದ ಕಾರ್ಯಗಳನ್ನ ಮಾತ್ರ ತಗೊಂಡ್ ಬರ್ತಾಳೆ. ಈ ರಾಗೇಲ್ ಏನ್ ಮಾಡ್ತಾಳೆ, ತನ್ನ ತಂದೆ ಪೂಜೆ ಮಾಡುವ ವಿಗ್ರಹಗಳನ್ನ ಕತ್ಕೊಂಡು ಬಂದ್ಬಿಡ್ತಾಳೆ. ಓದಿದ್ದೀರಾ? ಓದಿಲ್ವಾ? ಇದೆ 31ರಲ್ಲಿದೆ. ಅವಳು ಏನ್ ಮಾಡ್ತಾಳೆ, ಆ ವಿಗ್ರಹಗಳನ್ನ ಅವಳು ಬರೋವಾಗ ಕತ್ಕೊಂಡು ಬಂದ್ಬಿಡ್ತಾಳೆ. ಆಗ ಲಾಬಾನ್ ಏನ್ ಮಾಡ್ತಾನೆ, ಯಾಕೋಬನನ್ನ ಅಟ್ಟಿಸ್ಕೊಂಡು ಬಂದ್ಬಿಟ್ಟು ಮನೇಲಿ ಹೋಗಿ ಓದ್ ನೋಡಿ, 31ನೇ ಅಧಿಕಾರದಲ್ಲಿ ಇದು ನಿಮ್ಗೆ ಸಿಗುತ್ತೆ. ಅವ್ನು ಏನ್ ಮಾಡ್ತಾನೆ, ನೀನ್ ಹೋಗೋದಿದ್ರೆ ನೀನ್ ಹೆಂಡತಿ ಮಕ್ಕಳನ್ನ ಕರ್ಕೊಂಡು ಹೋಗಪ್ಪ, ಆದ್ರೆ ನೀನ್ ಯಾಕೆ ನನ್ ವಿಗ್ರಹಗಳನ್ನ ಕತ್ಕೊಂಡು ಬಂದೆ ಅಂತ ಹೇಳ್ತಾನೆ. ಆವಾಗ ರಾಗೆ ಕತ್ತಿರೋದು ಯಾರು ಗೊತ್ತಿಲ್ಲ, ಗಂಡನ್ಗೆ ಗೊತ್ತಿಲ್ಲ, ಆಯ್ತಾ, ಗೊತ್ತಿಲ್ಲ. ಆದ್ರೆ ಇವಾಗ ಲಾಬಾನ್ ಕೋಪ ಪಡುವಾಗ ಅವನ್ ಏನ್ ಹೇಳ್ತಾನೆ, ಆ ವಸ್ತು ಯಾರಲ್ಲಿ ಕಾಣಿಸುತ್ತೋ ಅವನ್ನ ನೀನ್ ಕೊಂದಾಕಿದ್ರು ಪರವಾಗಿಲ್ಲ ಅಂತ. ಆಗ ಪ್ರತಿಯೊಬ್ಬರ ಗೂಡಾರಗಳಲ್ಲಿ ಲಾಬಾನ್ ಹೋಗಿ ಹೋಗಿ ಹುಡ್ಕೊಂಡು ಬರ್ತಾನೆ, ಸಿಗೋದೇ ಇಲ್ಲ. ಆದ್ರೆ ಇವಳು ರಾಗೇಲ್ ಏನ್ ಮಾಡ್ತಾಳೆ, ಅದನ್ನ ಒಂಟೆ ಮೇಲೆ ಬ್ಯಾಗ್ ಇರುತ್ತಲ್ಲ, ಆ ಬ್ಯಾಗ್ ಅಲ್ಲಿ ಇಟ್ಬಿಟ್ಟು ಅದ್ರ ಮೇಲೆ ಕೂತ್ಕೊಂಡ್ಬಿಡ್ತಾಳೆ. ಕೂತ್ಕೊಂಡ್ಬಿಟ್ಟು ಅವ್ರ ಅಪ್ಪ ಬಂದು ಎಲ್ಲ ಹುಡುಕ್ತಾರೆ, ಇವಳು ಎಲ್ಲಿ ಕೂತಿದ್ದಾಳೆ, ಆ ವಿಗ್ರಹದ ಮೇಲೆನೆ ಕೂತಿದ್ದಾಳೆ. ನೋಡಿ, ಅವಳಿಗೆ ಅದ್ ಏನಕ್ಕೆ ಇಷ್ಟ ಆಯ್ತು ಅಂತ ಗೊತ್ತಿಲ್ಲ. ದೇವರು ಅಸಹ್ಯ ಪಡೋ ಕಾರ್ಯ ವಿಗ್ರಹ ಆರಾಧನೆ. ಇವಳು ಏನ್ ಮಾಡ್ತಾಳೆ, ಅದನ್ನ ಎತ್ತಿ ಆ ಬ್ಯಾಗ್ ಅಲ್ಲಿ ಇಟ್ಬಿಟ್ಟು ಅದ್ಮೇಲೆ ಕೂತ್ಕೊಂಡು, ನನ್ನಿಂದ ಎದ್ದೋಳಕ್ ಆಗಿಲ್ಲ, ನನ್ ಸಮಯ ಹಂಗಿದೆ, ನನ್ನ ಕ್ಷಮಿಸ್ಬಿಡಿ ಅಂತ ತಂದೆ ಹತ್ರ ಹೇಳುವಾಗ ಅವ್ರ ತಂದೆನೂ ಸರಿ ಆಯ್ತು ಅಂತ ಹೋಗ್ತಾರೆ. ಆದ್ರೆ ತಂದೆ ನೋಡಿಲ್ಲ, ಯಾಕೋಬ ನೋಡಿಲ್ಲ, ಜೊತೆನಲ್ಲಿ ಬಂದವ್ರು ನೋಡಿಲ್ಲ, ಮಕ್ಕಳು ನೋಡಿಲ್ಲ. ಆದ್ರೆ ಯಾರ ಕಣ್ಗಳು ನೋಡ್ತಾ ಇತ್ತು ಅಂತ ಹೇಳಿದ್ರೆ ಪರಲೋಕ ದೇವರ ಕಣ್ಗಳು ನೋಡ್ತಾ ಇತ್ತು. ಅವಳು ಒಂದು ಚಿಕ್ಕ ವಿಗ್ರಹಕ್ಕೆ ಆಸೆ ಪಟ್ಟು ಅವಳು ಅದನ್ನ ಮರೆಮಾಚಿಕ್ಕಿದ್ಲು. ತುಂಬಾ ಪ್ರೀತಿ ಮಾಡಿ ಮದುವೆ ಮಾಡ್ದ ಗಂಡ ಯಾಕೋಬ, ರಾಹೇಲ್ ಮೇಲೆ ತುಂಬಾ ಪ್ರೀತಿ. ಆದ್ರೆ ಅವ ಅಧಿಕಾರದಲ್ಲಿ ಇನ್ನು 2 ಚಾಪ್ಟರ್ ಬಿಟ್ಟು ನೀವು ಓದ್ ನೋಡಿ, ಯಾಕೋಬ ಈಸಾಕನನ್ನ ಸನ್ನಿಸೋಕ್ ಬರ್ತಾರೆ. ಈಸಾಕನನ್ನ ನೋಡೋಕ್ ಮುಂಚೆನೆ ರಾಹೇಲ್ ಸತ್ತೋಗ್ಬಿಡ್ತಾಳೆ. ರಾಹೇಲ್ ಏನಾಗ್ತಾಳೆ, ಸತ್ತೋಗ್ತಾಳೆ. ಹಳೆ ಒಡಂಬಡಿಕೆನಲ್ಲಿ ಈ ಪಿತೃಗಳ ಕಲ್ಲರೆ ಒಂದಿರುತ್ತೆ, ಅದ್ರಲ್ಲಿ ಹೋಗಿ ಸೇರೋದು ತುಂಬಾ ಧನ್ಯ ಅಂತ ಆ ಕಾರ್ಯಗಳಿದೆ. ಆದ್ರೆ ರಾಗೇಲ್ ಎಲ್ಲಿ ಸೇರಿಲ್ಲ ಅಂತ ಹೇಳಿದ್ರೆ ಆ ಪಿತೃಗಳ ಕಲ್ಲರೆನಲ್ಲಿ ಸೇರ್ಲೇ ಇಲ್ಲ. ಕಾರಣ ಏನು ಅಂದ್ರೆ ಅವಳು ಚಿಕ್ಕ ಒಂದು ವಿಗ್ರಹ ಮೇಲೆ ಆಸೆ ಪಟ್ಟು ಅದನ್ನ ಎತ್ಕೊಂಡು ಬಂದು ಆ ದೇವರ ಸನ್ನಿಧಿಗೆ ಬರೋಕ್ ಆಗ್ದೇನೆ ದೇವರು ಅಲ್ಲೇ ದೂರದಲ್ಲೇ ಅವಳನ್ನ ಮರೆಮಾಚ್ಬಿಟ್ರು. ಆಗ ಯೋಚನೆ ಮಾಡಿ, ನಾವು ಮಾಡೋದು ಯಾರಿಗೂ ಗೊತ್ತಿಲ್ಲ ಅಂತ ನಾವು ತಿಳ್ಕೊಂತೀವಿ. ಆದ್ರೆ ಕೊನೆಗಾಲದಲ್ಲಿ ಇದೀವಿ, ವಚನ ನಾವು ಓದ್ಬೇಕು, ವಚನ ಕೇಳ್ಬೇಕು, ಅದ್ರ ಪ್ರಕಾರ ನಡೆಯೋಕೆ ದೇವ್ರ ಹತ್ರ ನಾವೇನ್ ಮಾಡ್ಬೇಕು, ನಾವು ದೇವ್ರ ಹತ್ರ ಬಲ ಕೇಳ್ಬೇಕು. ಅದು ಮಾತ್ರ ಅಲ್ಲ, ನಾನು ನಿಮ್ ಸುಮ್ಮನೆ ಒಂದು ಔಟ್ಲೈನ್ ತರ ಕೊಟ್ಕೊಂಡು ಹೋಗ್ತಾ ಇದ್ದೀನಿ. ಯೋಶ್ವ 7ನೇ ಅಧಿಕಾರ ಮನೆಗೆ ಹೋಗಿ ಓದ್ ನೋಡಿ. ಅಲ್ಲೂ ಅಷ್ಟೇ, ಎಷ್ಟು ದೊಡ್ಡ ಬರ್ದು ಇಟ್ಕೊಂಡ್ಬಿಟ್ಟು ಆಮೇಲೆ ನನ್ನ ಕಡೆ ಗಮನ ಕೊಡಿ. ಯೋಶ್ವ 7ನೇ ಅಧಿಕಾರ ಅಲ್ಲಿ ಹೇಳ್ತಾ ಇದೆ, ಎಷ್ಟು ದೊಡ್ಡ 6ನೇ ಚಾಪ್ಟರ್ ಅಲ್ಲೇ ನಾವು ಓದ್ತೀವಿ, ಅಷ್ಟು ದೊಡ್ಡ ಎರಿಗೋ ಕೋಟೆನೆಲ್ಲ ಬೀಳಿಸ್ಬಿಟ್ಟ ಯೋಶ್ವ. ಕರೆಕ್ಟಾ? ಯೋರ್ದಾನ್ ನದಿನೇ ಹಂಗೆ ಹಿಂದಟ್ಟಿ ನಿಂತ್ಬಿಟ್ಟಿದೆ ಇವ್ರು ದಾಟುವಾಗ. ಎಷ್ಟೋ ರಾಜ್ಯಗಳನ್ನೆಲ್ಲ ಹೊಡೆದ್ಬಿಟ್ಟು ಬಂದ್ರು. ಆಗ ಆ ಊರ್ ಒಳಗಡೆ ಬೆಲಿಸ್ತಿಯ ಸೇನೆ ಒಳಗಡೆ ಹೋಗೋಕ್ ಮುಂಚೆ ಯೋಶ್ವ
ಹೋಗಿ ನೋಡ್ಕೊಂಡು ಬನ್ನಿ ಹೆಂಗೆ ಆ ಜನ ನಾವು ಜಯಿಸ್ಬೋದು ಅಂದ್ರೆ ಹೋದ್ ನೋಡಿದವ್ರು ಹೇಳ್ತಾರೆ, ಅಯ್ಯೋ ಅವ್ರು ಸ್ವಲ್ಪ ಜನನೇ ಯೋಶ್ವಾ, ಏನು ಜಾಸ್ತಿ ಜನ ಬೇಡ, ನಾವು ಅರ್ಧ ಜನ ಹೋದ್ರೆ ಸಾಕು, ಅದನ್ನ ನಾವೇನ್ ಮಾಡ್ಬಿಡೋಣ, ಡಿಫೀಟ್ ಮಾಡ್ಬಿಡೋಣ. ಯಾಕಂದ್ರೆ ಇದಕ್ ಮುಂಚೆ ಅವ್ರು ಯಾವ್ದನ್ನ ಬೀಳ್ಸಿದ್ದಾರೆ, ಎರಿಗೋ ಕೋಟೆನ ಬೀಳ್ಸಿದ್ದಾರೆ. ಆಗ ಇವ್ರು ಏನ್ ತಿಳ್ಕೊಂಡು ಹೋಗ್ತಾರೆ, ಓ ಎರಿಗೋ ಕೋಟೆ ಇಷ್ಟು ದೊಡ್ಡ ರಾಜಗಳನ್ನೆಲ್ಲ ಹೊಡೆದ್ಬಿಟ್ವಲ್ಲ, ನಾನು ಇದನ್ನು ಹೋಗಿ ಇಟ್ಬಿಡ್ತೀವಿ ಅಂತ ಹೋಗ್ತಾರೆ. ಅದ್ರಲ್ಲಿ ಹೋದ ತಕ್ಷಣನೇ ಆ ಜನಗಳ ಮುಂದೆ ಇವರು ಹಿಂದಟ್ಟಿ ಓಡ್ತಾ ಇದ್ದಾರೆ. ಇವ್ರು ಸೋಲನ್ನ ಸಂಧಿಸ್ಬಿಟ್ರು. ಯೋಶ್ವಾಗೆ ಒಂದೇ ದುಃಖ, ಅಳು ಅಂದ್ರೆ ಅಳು, ತನ್ನ ಬಟ್ಟೆ ಎಲ್ಲ ಅರ್ಧಾಕ್ಬಿಟ್ಟು ದೇವ್ರ ಸಮ್ಮುಖದಲ್ಲಿ ಕಣ್ಣೀರಿಂದ ಕೂತ್ಕೊಂಡಿದ್ದಾನೆ. ಆಗ ದೇವ್ರಿಂದ ಒಂದು ಮಾತು ಬರುತ್ತೆ. ದೇವ್ರು ಹೇಳ್ತಾರೆ, ನೀವು ಕಳ್ತನ ಮಾಡಿದ್ದು ಸುಳ್ಳಲ್ವೇ, ನಾನು ಯಾವ್ದನ್ನ ಬಯಸ್ಬೇಡ ಅಂತ ಹೇಳಿದ್ನು ಅದನ್ನ ನೀವು ಕದ್ದು ಮರೆಮಾಚಿಕ್ಕಿರೋದು ತಪ್ಪಲ್ವೇ ಅಂತ ಹೇಳ್ತಾರೆ. ಯೋಶ್ವಾಗೆ ಗಂಭೀರ ಅಂದ್ಬಿಡುತ್ತೆ. ದೇವ್ರು ಹೇಳ್ತಾರೆ, ಯಾಕೆ ಯೋಶ್ವ ಅಳ್ತೀಯಾ, ತಪ್ಪು ನಿನ್ ಕಡೆ ಇದೆ, ನಿನ್ ಜನಗಳ ಕಡೆ ಇದೆ, ಹೋಗು ಅಂತ ಹೇಳ್ತಾರೆ. ಈಗ ಯೋಶ್ವ ಎದ್ದು ಬಂದ್ಬಿಟ್ಟು, ಯಾರು ಯುದ್ಧ ಸೈನ್ಯದಲ್ಲಿ ನಾವು ಹೋದಾಗ ಯಾರು ತಪ್ಪು ಮಾಡಿದ್ರು ಅವ್ರು ಒಪ್ಕೊಳ್ಳಿ ಅಂತ ಹೇಳಿದ್ರೆ ಕೊನೆವರೆಗೂ ಒಪ್ಕೊಳ್ಳೇ ಇಲ್ಲ. ಕೊನೆವರೆಗೂ ಕೆಲವೊಬ್ರು ನೋಡ್ತೀರಾ, ಅವ್ರ ತಪ್ಪುಗಳನ್ನ ಒಪ್ಕೊಳ್ಳೋಕೆ ಮನ್ಸೇ ಬರೋದಿಲ್ಲ. ಅದನ್ನ ಮುಚ್ಚೋಕೆ ಇದು, ಇದನ್ನ ಮುಚ್ಚೋಕೆ ಅದು, ಹಿಂಗ್ ಮಾಡ್ತಾ ಹೋಗ್ತಾ ಇದ್ರೆ ಕೊನೆಗೆ ಆ ಸಮ್ಮುಖದಲ್ಲಿ ನಾವು ನಿಲ್ಲಕ್ ಆಗೋದಿಲ್ಲ. ಈಗ ಏನ್ ಮಾಡ್ತಾರೆ, ಯೋಶ್ವ ಹುದುವಾಗಿ ಕೇಳ್ತಾರೆ, ಯಾರು ಎತ್ತಿದ್ರಿ ಅಂದ್ರೆ ಆವಾಗಲೇ ಆ ಹುಡುಗ ಹೇಳ್ಬಿಟ್ಟಿದ್ರೆ ಮುಗಿತಾ ಇತ್ತು. ಆಗ ನಂತ ಅವನ ಹೆಸರು 7ನೇ ಚಾಪ್ಟರ್ ಅಲ್ಲಿ ಇದೆ. ಫುಲ್ ನೀವು ಹೋಗಿ ಮನೆಯಲ್ಲಿ ನಿಧಾನವಾಗಿ ಓದ್ ನೋಡಿ, ಎಷ್ಟು ದೇವ್ರು ಎಷ್ಟು ಸುಂದರವಾಗಿ ಅದ್ರಲ್ಲಿ ಹೇಳ್ತಾರೆ ಅಂತ. ಆಗ ಏನ್ ಮಾಡ್ತಾರೆ, ಆ ಕಾಲದಲ್ಲೆಲ್ಲ ಯಾರ ಕುಟುಂಬದ ಮೇಲೆ ತಪ್ಪು ಬಂದಿದೆ ಅಂತ ಚೀಟಿ ಹಾಕ್ತಾರೆ. ಇವಾಗ 12 ಗೋತ್ರನೂ ಇದೆ. 12 ಗೋತ್ರಕ್ಕೆ ಚೀಟಿ ಹಾಕಿದ ತಕ್ಷಣ ಯೂದ ಗೋತ್ರಕ್ಕೆ ಚೀಟಿ ಬರುತ್ತೆ, ಮಿಕ್ಕಿದ 11 ಗೋತ್ರನೂ ಏನಾಗ್ಬಿಟ್ರು, ಸಪ್ರೇಟ್ ಆದ್ರು. ಈ ಯಹೋದ್ಯ ಕುಲದಲ್ಲಿ ಇದ್ರಲ್ಲಿ ಯಾರು ಇರ್ತಾರೆ ಅಂತ ಅಲ್ಲೊಂದು ಚೀಟಿ, ಆಮೇಲೆ ಅದು ಒಂದು ವಂಶನ ತೋರಿಸುತ್ತೆ. ಆವಾಗ ಯಹೋದ್ಯ ಕುಲ ಹೋಗ್ತಾರೆ, ಆ ವಂಶ ಬರುತ್ತೆ. ಆ ವಂಶದ ಮೇಲೆ ಚೀಟಿ ಹಾಕಿದ್ರೆ ಅಲ್ಲೊಂದು ಕುಟುಂಬ ಬರುತ್ತೆ. ಈ ವಂಶನೂ ದೇವ್ರು ಕಂಡಿಡಿದು ತೋರಿಸ್ತಾ, ಯಾಕೆ ಒಂದೊಂದು ಹಂತನೂ ದೇವ್ರು ಇಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಈಗ್ಲಾದ್ರೂ ಮನಸ್ಸಂತ್ರಗೊಂಡು ನೀನ್ ನಿಜ ಹೇಳ್ಬಿಡ್ಬಾರ್ದಾ, ಕರೆಕ್ಟ್ ಅಲ್ವಾ? ಇಲ್ಲಾಂದ್ರೆ ದೇವ್ರಿಗೆ ಎಷ್ಟೊತ್ತು ಇವನೇ ಮಾಡ್ದಂತ ಅಷ್ಟು ಕಳ್ತನ ಮಾಡಿರೋ ವಿಷಯನ ಯೋಶ್ವಾಗೆ ತೋರಿಸ್ಕೊಟ್ಟ ದೇವ್ರು ಇವನೇ ಕತ್ತಿದಾನೆ ಅಂತ ಹೇಳ್ಕೊಡಕ್ ಎಷ್ಟೊತ್ತು ದೇವ್ರಿಗೆ. ಯಾಕೆ ಕಾಯ್ತಾ ಇದಾರಂದ್ರೆ, ಒಂದ್ ವೇಳೆ ಅವ್ನ ಮನಸ್ಸಾಂತರಗೊಂಡು ನನ್ನ ಹತ್ರ ಕ್ಷಮೆ ಕೇಳ್ಬಿಟ್ರೆ ನಾನು ಏನ್ ಮಾಡ್ಬಿಡ್ತೀನಿ, ಕ್ಷಮೆ ಕೊಟ್ಬಿಡ್ತೀನಿ. ಅವ್ನು ಏನ್ ಮಾಡೋದಿಲ್ಲ. ಅವ್ರ ಗೋತ್ರ ಬಂದಾಗ್ಲೂ ಸುಮ್ಗೆ ಇದ್ದಾನೆ, ಅವ್ರ ಕುಲ ಬಂದಾಗ್ಲೂ ಸುಮ್ಗೆ ಇದ್ದಾನೆ, ಅವ್ರ ಕುಟುಂಬ ಬಂದಾಗ್ಲೂ ಸುಮ್ಗೆ ಇದ್ದಾನೆ. ಇವಾಗ ಯೋಶ್ವ ಮತ್ತೆ ಚೀಟಿ ಹಾಕ್ತಾನೆ, ಕರೆಕ್ಟ್ ಆಗಿ ಆ ಹುಡುಗನ ಹೆಸರು ಬರುತ್ತೆ. ಆಗ ಯೋಶ್ವ ಹೇಳ್ತಾರೆ, ಏನ್ ಮಾಡ್ದೆ ನೀನು, ಏನ್ ಕಾರ್ಯ ಮಾಡ್ದೆ, ಏನ್ ಮರೆಮಾಚಿದ್ಯಾ ಅಂದ್ರೆ ಅವ್ನು ಹೇಳ್ತಾನೆ, ನಾನು ಆ ಫೆಲಿಸ್ತಿಯರ ಪಾಳೆಗಳು ನಾವು ಯುದ್ಧ ಮಾಡಿದ್ವಲ್ಲ, ಅದ್ರಲ್ಲಿ ಒಂದು ಸುಂದರವಾದ ಶಾಲ್ ನೋಡ್ದೆ, ಆ ಶಾಲು ಓದಿಸ್ತೀವಲ್ಲ ಅದನ್ನ ಹೇಳ್ತಾನೆ, ಆ ಶಾಲ್ ನನಗೆ ತುಂಬಾ ಇಷ್ಟ ಆಯ್ತು, ಅದನ್ನೊಂದು ತಗೊಂಡೆ, ಒಂದು ಬೆಳ್ಳಿ ನಾಣ್ಯನ ತಗೊಂಡೆ, ಆಮೇಲೆ ಒಂದು ಚೊಂಬು ತರ ಗೋಲ್ಡ್ ಇದು ಬರುತ್ತೆ, ಇದು 3 ನಾನು ತಗೊಂಡು ನನ್ನ ಮನೆ ಒಳಗಡೆ ಅದನ್ನ ನಾನು ಏನ್ ಮಾಡಿದ್ದೀನಿ, ಹೂತಿಟ್ಟಿದ್ದೀನಿ. ಇವಾಗ ನಿಮ್ ಹೃದಯದಲ್ಲಿ ಏನೇನೆಲ್ಲ ಹೂತಿಟ್ಟಿದ್ದೀರೋ ಅದ್ ನನಗ್ ಗೊತ್ತಿಲ್ಲ ಅಂದ್ರೂ ಯಾರು ಗೊತ್ತಾಗುತ್ತೆ. ಎಲ್ಲ ಎತ್ತಿ ದೇವ್ರ ಮುಂದೆ ಬಿಸಾಕ್ಬಿಡಿ. ಅಪ್ಪ, ಇದಕ್ಕಿಂತ ನನ್ನಲ್ಲಿ ಹೂತಿಟ್ಟಿರೋ ಕಾರ್ಯಗಳಿಗಿಂತ ನಿನ್ನ ಸಮ್ಮುಖವೇ ನನಗೆ ಮೇಲು. ಯೋಚನೆ ಮಾಡಿ, ಆರಾಧನೆಯಲ್ಲಿ ಹಾಡಿದ್ವಿ, ಮಹಾಪರಿಶುದ್ಧ ಸಮ್ಮುಖಕ್ಕೆ ನಾನು ಹೋಗೋಕೆ ಅರ್ಹತೆನೇ ಇಲ್ಲ. ಈ ಸಮ್ಮುಖಕ್ಕೆ ನಾನು ನಿಂತ್ಕೊಳ್ಳೋಕೆ ಅರ್ಹತೆ ಇಲ್ಲ. ಅರ್ಹತೆ ಇಲ್ಲದೆ ನಮ್ಮನ್ನ ದೇವ್ರು ಎಷ್ಟು ಉನ್ನತವಾದ ರಕ್ತದಿಂದ ಈ ಮಹಾಪರಿಶುದ್ಧ ಸ್ಥಳಕ್ಕೆ ಬರೋಕೆ ನಮ್ಮ ಕೃಪೆ ಮಾಡಿದ್ದಾರೆ. ಇದು ನಮ್ಮ ಜೀವಂತವಾಗಿರೋದಾಗ ದೇವರ ಕೃಪೆ. ಇವ್ರು ಊತಿಟ್ಬಿಟ್ಟು ಎಲ್ಲ ಹೇಳಿದ್ಮೇಲೆ ಹೇಳ್ತಾನೆ, ನಾನು ಅದನ್ನ ಇಷ್ಟಪಟ್ಟು ತಗೊಂಡೆ. ಯಾವ್ದು ದೇವ್ರು ಬೇಡ ಅಂತ ಹೇಳ್ತಾರೋ, ದೇವ್ರು ಸಮ್ಮಾನ ಮಾಡೋದ್ರೆ ಮಾಡ್ಬಿಡ್ಬೇಕು, ಅದ್ರಲ್ಲಿ ಯಾವ್ದು ಕದಿಬಾರ್ದು. ನಾವು ಅದನ್ನ ನಾವು ಇಷ್ಟಪಟ್ಟು, ನನ್ಗೆ ತುಂಬಾ ಇಷ್ಟ ದೇವ್ರೆ, ಇದು ಬಿಡೋಕ್ ಆಗ್ತಾ ಇಲ್ಲ ಅಂತ ನಾವ್ ಇಟ್ಕೊಂಡ್ರೆ ದೇವ್ರ ಸಮ್ಮುಖದಿಂದ ದೂರ ಹೋಗ್ತೀವಿ. ದೇವರಿಗಿಂತ ಈಕ್ವಲ್ ಬೇರೆ ಯಾವ್ದು ಇಲ್ಲ ಲೋಕದಲ್ಲಿ. ಅದು ಹೆಂಡತಿ ಇರ್ಲಿ, ಮಕ್ಳಿರ್ಲಿ, ನನ್ಗಿರೋ ಆಸ್ತಿ ಇರ್ಲಿ, ಅಂತಸ್ತಿರ್ಲಿ, ಏನೇ ಇರ್ಲಿ, ಎಲ್ಲ ಎರಡನೇದು. ಮೊದಲನೇದು ಯಾವಂದ್ರೆ ಏಸಪ್ಪ ಮಾತ್ರನೇ. ಅಪ್ಪ ನೀನು ಮೊದಲು, ಅದಕ್ಕೆ ಹಿಂದೆನೆ ಇವರೆಲ್ಲ. ನಾನು ಎಲ್ಲಾನು ಮೊದಲಿಟ್ಬಿಟ್ಟು ಏಸಪ್ಪನ ಕೊನೆಯಲ್ಲಿ ಇಕ್ಕಿದ್ರೆ ನೀನು ಅನುಭವಿಸು. ಎಷ್ಟು ಅನುಭವಿಸ್ತೀಯೋ ನೀನು ಅನುಭವಿಸ್. ಲಾಸ್ಟ್ ಅಲ್ಲಿ ಬಂದ್ಬಿಟ್ಟು ಏನೋ ಹೇಳ್ತಾರಲ್ಲ, ಸಾಯೋವಾಗ ಏಸಪ್ಪ ಅಂತ ಕರೆಯೋದಲ್ಲ,
ಜೀವಂತವಾಗಿರೋವಾಗ್ಲೇ ಕರ್ದ್ಬಿಡಿ ಅಂತ ಹೇಳ್ತೀವಿ. ಅವಾಗ ಅಲ್ಲಿ ಅವನು ಬಂದ ಶಾಪ, ಅವನು ಬಂದ ದಂಡನೆ ಏನ್ ಗೊತ್ತಾ? ಅವನು ಒಬ್ಬ ಮಾಡಿದ ತಪ್ಪಿನಿಂದ ಅವನ ಇಡೀ ಕುಟುಂಬ, ಅವನ ಮಕ್ಕಳು, ಅವ್ರ ತಂದೆ ತಾಯಿ ಎಲ್ಲಾರನ್ನು ಒಂದು ದೊಡ್ಡ ಹಳ್ಳಕ್ಕೆ ತಗೊಂಡೋಗಿ ಹಾಕಿ ಎಲ್ಲರೂ ಕಲ್ಲೆಸೆದು ಕೊಂದ್ರಂತೆ. ಎಷ್ಟು ಕಠಿಣವಾಗಿರುತ್ತೆ ನೋಡಿ. ಆಗ ಹಳೆ ಒಡಂಬಡಿಕೆನಲ್ಲಿ ಇರೋ ಜನಗಳಿಗೆ ಕಲ್ಲೆಸೆದ್ರು ಕೊಂದ್ರು ಅಂತ ಹೇಳಿದ್ರೆ, ನಾನು ಹೊಸ ಒಡಂಬಡಿಕೆ ಕಾಲದಲ್ಲಿ ಜೀವಿಸೋ ನಾನು, ಯೇಸು ಕ್ರಿಸ್ತನ ರಕ್ತದಲ್ಲಿ ಜೀವಿಸೋ ನಾನು, ಯೇಸು ಕ್ರಿಸ್ತನ ರಕ್ತಕ್ಕೆ ಗೌರವ ಕೊಡದೆ ನನ್ನ ಇಷ್ಟಕ್ಕೆ ನಾನು ಇದ್ದೀನಿ, ನನ್ನ ಇಷ್ಟಕ್ಕೆ ನಾನು ಮಾಡ್ತೀನಿ ಅಂತ ಹೇಳಿದ್ರೆ ಈ ದಂಡನೆ ಇನ್ನೂ ಕಠಿಣವಾಗಿರುತ್ತೆ. ಪೇತ್ರದಲ್ಲಿ ಹೇಳುತ್ತೆ, ಹೀಬ್ರೂನಲ್ಲಿ ಹೇಳುತ್ತೆ, ಒಂದು ಸಲ ದೇವರ ಆ ರಕ್ಷಣೆಯನ್ನ ರುಚಿ ನೋಡಿ ಆ ರಕ್ಷಣೆಯನ್ನ ಬಿಟ್ಟು ದೂರ ಹೋದ್ರೆ ಆತನನ್ನ ಮತ್ತೆ ತಿರುಗಿಸಿ ಬರೋ ಮಾಡೋದು ತುಂಬಾ ಕಷ್ಟ ಅಂತ ಹೇಳ್ತಾ ಇದ್ರು. ಯೇಸು ಸ್ವಾಮಿ ರಕ್ತನ ತಿರಸ್ಕಾರ ಮಾಡಿದ್ರೆ ನಮ್ಗೆ ಎಷ್ಟು ಕಠಿಣವಾದ ದಂಡನೆ ಇರುತ್ತೆ ನೋಡಿ. ಒಂದು ಚಿಕ್ಕ ಕಾಗೆ, ಒಂದು ಶಾಲು ದೊಡ್ಡ ವಿಷಯನೇ ಅಲ್ಲ. ಆದ್ರೆ ಅದಕ್ಕೆ ಮೊದಲನೇ ವಚನ ಎಲ್ಲ ಓದಿದ್ದು, ಅನೇಕ ದೊಡ್ಡ ಕಾರ್ಯಗಳಿಗಿಂತ ದೇವರಿಗೆ ವಿಧೇಯರಾಗೋದೇ ದೇವರಿಗೆ ಇಷ್ಟ. ಕರೆಕ್ಟಾ ಇಲ್ವಾ? ಏನ್ ದೇವ್ರು ಹೇಳ್ತಾರೋ ಅದನ್ನೇ ಮಾಡ್ತಾ ಇದ್ರು. ಪೌಲ ಹೋಗಿ ಪ್ರಸಂಗ ಮಾಡು ಅಂದ್ರೆ ಮಾಡ್ತಾರೆ, ಇಲ್ಲಿ ಮಾತಾಡ್ಬೇಡ ಅಂದ್ರೆ ಮಾತಾಡೋದಿಲ್ಲ, ಇದನ್ನ ಹೇಳ್ಬೇಡ ಅಂದ್ರೆ ಹೇಳೋದಿಲ್ಲ, ಇದನ್ನ ತಿನ್ಬೇಡ ಅಂದ್ರೆ ತಿಂತಾ ಇರ್ಲಿಲ್ಲ. ಯಾವೊಂದೂ ಅಷ್ಟೇ ದೇವ್ರು ಏನ್ ಹೇಳ್ತಾ ಇದ್ರು ಅದನ್ನ ಹಂಗೆ ಕರೆಕ್ಟ್ ಆಗಿ ಮಾಡ್ತಾ ಇದ್ರು. ಎಲಿಯಾಗ್ ನೋಡಿ ದೇವ್ರು ಹೇಳಿದ್ರು, ನೀನೋಗಿ ನಿನ್ ರಾಜನಿಗೆ ತೋರ್ಸು ಅಂತ ಹೇಳಿದ್ರು. ಇವನ್ ಯಾರಂದ್ರೆ ತಿಸ್ಪಿಯನ್ ಆಜ್ಞೆ ಎಲಿಯಾ. ತಮಿಳಲ್ಲಿ ಹೇಳುತ್ತೆ, ಕನ್ನಡದಲ್ಲಿ ಏನ್ ಹೇಳುತ್ತೆ ಗೊತ್ತಿಲ್ಲ. ತಿಸ್ಪಿಯ ಅಂತ ಹೇಳಿದ್ರೆ ಏನೂ ಇಲ್ಲ, ಭಿಕ್ಷಕಕ್ಕಿಂತ ಕಡಿಮೆ ಅಂತ ಒಂದು ಮನುಷ್ಯ ಆ ರಾಜ್ಯವನ್ನ ಆಳುವ ರಾಜನ ಮುಂದೆ ಹೋಗಿ ನಿಂತ್ಕೊಂತಾನೆ. ನಿಂತ್ಕೊಳ್ಳೋವಾಗ ಎಲಿಯಾ ಹೇಳೋ ಮತ್ತೇನ್ ಗೊತ್ತಾ? ದೇವರ ಮುಂದೆ ನಿಲ್ಲುವ, ನಾನು ಹೇಳ್ತಾ ಇದ್ದೀನಿ 3.5 ವರ್ಷ ಮಳೆ ಬೀಳೋದಿಲ್ಲ ಅಂತ. ಯಾರ ಮುಂದೆ? ರಾಜನ ಮುಂದೆ ನಿಂತ್ಕೊಳ್ಳೋಕೆ ಅವ್ನು ಏನಕ್ಕೆ ಭಯ ಬಿದ್ದಿಲ್ಲ ಅಂತ ಹೇಳಿದ್ರೆ, ಅವನು ಪ್ರತಿದಿನ ದೇವರ ಮುಂದೆ ಹೋಗಿ ನಿಲ್ತಾ ಇದ್ದಾನೆ. ಅವಾಗ ಪ್ರತಿದಿನ ನಾವು ನೀನು ದೇವರ ಮುಂದೆ ನಿಂತ್ಕೊಳ್ಳೋರಾಗಿದ್ದಿದ್ರೆ ದೇವರು ಪ್ರತಿ ಸಲ ನಮ್ಮಲ್ಲಿ ಮಾತಾಡ್ತಾರೆ, ನೀನ್ ಇದನ್ನ ಬಿಟ್ಬಿಡು, ಇದು ಬೇಡ, ಈ ಕೋಪ ನಿನ್ನನ್ನು ಕರ್ಕೊಂಡು ಹೋಗಲ್ಲ, ಈ ದ್ವೇಷ ನಿನ್ನನ್ನು ಕರ್ಕೊಂಡು ಹೋಗಲ್ಲ, ಈ ಕೆಟ್ಟ ಮಾತು ನಿನ್ನನ್ನು ಕರ್ಕೊಂಡು ಹೋಗಲ್ಲ. ನೀವು ಯೋಚನೆ ಮಾಡಿ ನೋಡಿ, ಇಸ್ರೇಲ್ ಜನ ಜಾಸ್ತಿ ದೊಡ್ಡ ತಪ್ಪು ಏನೇ ಮಾಡ್ಲೇ ಇಲ್ಲ. ಅವ್ರು ಮಾಡಿದ ತಪ್ಪೇನ್ ಗೊತ್ತಾ? ಏನ್ ಹೇಳಿ ನೋಡೋಣ. ಇಸ್ರೇಲ್ ಜನ ಏನ್ ತಪ್ಪು ಮಾಡಿದ್ರು ಗೊತ್ತಿಲ್ವಾ? ಇನ್ನು ಶಬ್ದವಾಗಿ ನನ್ ಕಿವಿ ಕೇಳಿಲ್ಲ, ಯಾಕಂದ್ರೆ ಕೆಲವರು ಬಾಯಿ ತೆಗಿಲೇ ಇಲ್ಲ. ಏನೋ ನೀವ್ ತಿಳ್ಕೊಂತೀರ ಗುಣಗುಟ್ಟೋದು ಸರಿ ಅಂತ. ನಿಮ್ ಫ್ಯಾಮಿಲಿನಲ್ಲಿ ಇರ್ಲಿ, ಆಚೆ ಎಲ್ಲೇ ಇರ್ಲಿ, ಆ ಒಂದು ಗುಣಗುಟ್ಟ ಕಾರ್ಯ ಇಸ್ರೇಲ್ ಜನನ ವಾಗ್ದಾನ ಮಾಡಿದ ದೇಶ ಕರ್ಕೊಂಡೋಗಿಲ್ಲ. ಎಷ್ಟೊಂದು ಹೀನವಾದ ಸ್ಥಿತಿ ನೋಡಿ. ಅಷ್ಟು ಅದ್ಭುತ, ಅಷ್ಟು ದೇವರ ಪರಾಕ್ರಮದಿಂದ ಐಗುಪ್ತ ದೇಶದಿಂದ ಆಚೆ ತಂದ ದೇವರು ಇಸ್ರೇಲ್ ಜನರನ್ನ ಎಲ್ಲಿ ಹೋಗಿಲ್ಲ. ಹೋದವ್ರು ಇಬ್ರು ಮಾತ್ರನೇ. ಯಾರ್ಯಾರು? ಕಾಳೆಬು, ಯೋಶ್ವ ಇಬ್ರೆ. ಇವರು ಐಗುಪ್ತದಿಂದ ಬಂದವ್ರು ತಾನೆ, ಇವ್ರು ಸಪರೇಟ್ ಆಗಿ ಬಂದಿಲ್ಲ. ಅಷ್ಟು ಜನರಲ್ಲಿ ಈ ಜನಗಳು ಮಾಡಿದ ಕೋಪ, ನೀವು ನಮಗ್ ತರಿಸೋ ಕೋಪ, ನೆಕ್ಸ್ಟ್ ನಾವ್ ಇಸ್ರೇಲ್ ಒಳಗಡೆ ಹೋಗ್ತೀವ ಇಲ್ಲ ಅನ್ನೋದ ಏನಾಗ್ಬಿಟ್ಟಿದೆ. ಮೋಸೆಗೆ ತಂದು ಅವ್ರು ಮಾಡಿದ ಕೋಪ, ಯೇಸು ಸ್ವಾಮಿ ಹೋಗಿ ಬಂಡೆ ನೋಡಿ ಮಾತಾಡ ಅಂದ್ರೆ, ನೀವು ನೀರ್ ತರ್ತೀನಿ ನೋಡಂತ ಹೋಗಿ ಬಂಡೆನ ಹೊಡೆದ್ಬಿಟ್ಟ. ಒಂದೇ ಒಂದು ವಿಧೇಯತೆ ಇಲ್ಲ. ಏನ ಮಾತಾಡು ಅಂದ್ರು, ಇವನೇನ್ ಮಾಡ್ದ? ಹೊಡೆಯೋಕ್ಕೂ ಮಾತಾಡೋಕೆ ಏನಾದ್ರು ವ್ಯತ್ಯಾಸ ಇದೆಯಾ? ಹೊಡೆದಿದ್ದೆ ತಡ. ಇವ್ನು ಸಾಧಾರಣವಾಗಿದ್ದ ನೀರೆಲ್ಲ ಬಂದ್ಬಿಡ್ತು, ಜನ ಎಲ್ಲ ನೀರ್ ಕುಡಿದ್ಬಿಟ್ರು. ತುಂಬಾ ಸಂತೋಷ ಆಯ್ತು. ಮೋಶನ ಆರೋನ್ನ ಕರೀತಾರೆ, ಪಾಪ ಮಾತಾಡ್ಬೇಕು. ದೇವ್ರು ನಿಲ್ಸಿದಾಗ ಏನ್ ದೇವ್ರ ಅಂತ ಕೇಳೋಕ್ ದೇವ್ರು ಹೇಳ್ತಾರೆ, ನಾನೇನ್ ಹೇಳ್ತೇನೆ ನಿನ್ಗೆ ಮಾತಾಡು ಅಂತ. ನೀನೇನ್ ಮಾಡ್ದೆ? ದೇವ್ರೆ ಈ ಜನಗಳು, ಅವನು ಡ್ಯೂಟ್ರಾನಮಿ ಪುಸ್ತಕ ಇದೆಯಲ್ಲ, ಧರ್ಮೋಪದೇಶಕನ, ಅದ್ರಲ್ಲಿ ಕೊಡುತ್ತಾನೆ ನೋಡಿ ಮೋಶಕ್ಕೊಂದು, ನೀವು ನನಗೆ ಕೋಪ ತರಿಸ್ಬಿಟ್ಟು ಆ ಒಳ್ಳೆ ದೇಶಕ್ಕೆ ನಾನು ಹೋಗ್ದೆ, ನನ್ನನ್ನ ಅದರಿಂದ ಏನ್ ಮಾಡ್ಬಿಟ್ರು ದೇವ್ರು, ನೋಡೋಕೆ ಬಿಟ್ಟಿಲ್ಲ. ನಿಮ್ಮಿಂದ ನಂಗೆ ಅದು ಭಾಗ್ಯನೇ ಹೋಯ್ತು ಅಂತ ಹೇಳ್ತಾರೆ. ದಯವಿಟ್ಟು ಆ ತರ ಯಾರು ಏನ್ ಮಾಡ್ಬೇಡಿ. ನೀವೆಲ್ಲ ವಿಧೇಯರಾಗ್ಬಿಟ್ರೆ ನಾವು ಸಂತೋಷದಿಂದ ನಾವು ನಿಮ್ಮಿಂದನೇ ಬರೋವಾಗ, ಅಯ್ಯೋ ನಮ್ಮ ಮುಖಾಂತರ ಇಷ್ಟು ಜನ ಪರಲೋಕಕ್ಕೆ ಬರ್ತಾರೆ, ದೇವ್ರ ವಾಕ್ಯನ ಕೇಳಿ ವಿಧೇಯರಾಗಿದ್ದಾರೆ ಅಂದ್ರೆ ಇದಕ್ಕಿಂತ ಸಂತೋಷ ಬೇರೆ ಯಾವುದು ಇರೋದಿಲ್ಲ.
ಮೋಶೆ ನೋಡಿ ಹೋಗೋಕೆ ಆಗಿಲ್ಲ. ಮೋಶೆ ಎಷ್ಟು ಸಲ ಹೋಗಿ ದೇವ್ರ ಹತ್ರ, ದೇವ್ರ ಒಂದೇ ಒಂದ್ ಸಲ ನೀನ್ ವಾಗ್ದಾನ ಮಾಡಿದ ದೇಶನ ನಾನು ಹಿಂಗ್ ನನ್ ಕಣ್ ತುಂಬಾ ನೋಡ್ಬಿಟ್ಟು ಬಂದ್ಬಿಡ್ತೀನಿ ಅಂದ್ರೆ ದೇವ್ರೆ ಏಯ್ ಇನ್ನೊಂದ್ಸಲ ಮಾತೇ ನೀನ್ ಮಾತಾಡ್ರು ಇಷ್ಟೇ. ಅಲ್ಲಿ ಹೋಗೋದ್ ನೋಡಿ ಎಷ್ಟು ಚೆನ್ನಾಗಿ ದೇವ್ರು ಮೋಶನ ಮಾತಾಡ್ಕೊಂತಾರೆ. ಅವತ್ತು ಮೋಶೆ ಜೊತೆ ಮಾತಾಡಿದ ದೇವ್ರು ಇವತ್ತು ನಿಮ್ ಜೊತೆ ನನ್ ಜೊತೆ ಮಾತಾಡಲ್ವಾ? ನಮ್ಗೆ ಏನಿಲ್ಲ, ದೇವ್ರು ರೆಡಿ ಇದ್ದಾರೆ. ಯಾರು ರೆಡಿ ಇಲ್ಲ? ಇಷ್ಟು ಜನಕ್ಕೆ ಪೋಷಣೆ ಮಾಡೋ ದೇವ್ರು ರೆಡಿ. ಒಂದು ಕುಟುಂಬನ ಪೋಷಣೆ ಮಾಡೋ ನಮಗ್ ರೆಡಿ ಇಲ್ಲ. ಟೈಮು ಅರ್ಥ ಆಗುತ್ತಾ? ಪ್ರತಿದಿನ ಹೋಗಿ ನಿಲ್ಬೇಕು ದೇವ್ರ ಮುಂದೆ, ಪ್ರತಿ ಮುಂಜಾನೆ ನಿಲ್ಬೇಕು, ರಾತ್ರಿನಲ್ಲಿ ನಿಲ್ಬೇಕು. ನಿಂತು ಅಪ್ಪ ನನ್ನ ಸ್ವಭಾವಗಳನ್ನ ಬದಲಾಯಿಸಿ, ನನ್ನ ಗುಣಗಳನ್ನ ಬದಲಾಯಿಸಿ, ನಾನು ನಿನಗೆ ಮೆಚ್ಚುಗೆಯಾದ ಒಂದು ಪಾತ್ರೆಯಾಗಿ ನಾನು ಬದಲಾಗಬೇಕು ಅಂತ ನೀವು ಕೇಳೋವಾಗ ದೇವ್ರು ಏನ್ ಮಾಡ್ತಾರೆ? ನಿಮ್ಮನ್ನ ತಮ್ಮ ಕರದಲ್ಲಿ ಎತ್ತು ಉಪಯೋಗ ಮಾಡ್ಬಿಡ್ತಾರೆ. ದೇವ್ರ ತರ ಪ್ರೀತಿ ಉಳ್ಳ ಪ್ರೀತಿ ಸ್ವರೂಪನು ಯಾರು ಇಲ್ಲ. ಮೋಶೆ ಅವತ್ತು ಅಷ್ಟು ಅತ್ತ ಮೋಶೆಗೆ ಏನ್ ಕೊಟ್ಟಿಲ್ಲ ದೇವ್ರು? ನೋಡೋ ಕೃಪೆ. ಮತ್ತೆ ದೇವ್ರು ಮೋಶೆಗೆ ನೋಡೋ ಕೃಪೆ ಕೊಟ್ಟಿಲ್ವಾ? ಯಾವಾಗ? ತಕ್ಕಂತ ಹೇಳಿ ಯಾವಾಗ ಕೊಟ್ರು? ಮೋಶೆ ಸತ್ತೋಗಿ ಯೇಸು ಸ್ವಾಮಿನೇ ಮೋಶನ ಮಣ್ಣು ಮಾಡಿದ್ರು. ಇದುವರೆಗೂ ಯಾರು ಮೋಶ ಕಲ್ರನ್ನ ಕಂಡಿಡ್ತಿಲ್ಲ ಆಯ್ತಾ? ಇದುವರೆಗೂ ಮೋಶನ ದೇವ್ರೇ ಸ್ವತಃ ತಮ್ಮ ಕರಗಳಿಂದ ಏನ್ ಮಾಡಿದ್ರು? ಮಣ್ಣು ಮಾಡಿದ್ರು. ಆದ್ರೆ ಮೋಶ ಅವಾಗ ಎಷ್ಟು ಬೇಡ್ಕೊಂಡ? ಆದ್ರೆ ಹೊಸ ಒಡಂಬಡಿಕೆ ಹೋಗಿ ಮತ್ತಾಯ 17ನೇ ಅಧಿಕಾರ ಎತ್ತು ಓದ್ ನೋಡಿ, ಲೂಕಾದಲ್ಲೂ ಇದೆ. ಆ ಬೆಟ್ಟದ ಮೇಲೆ ಯೇಸು ಸ್ವಾಮಿ, ಯೋಹಾನ, ಇನ್ನು ಇಬ್ರು ಶಿಷ್ಯರನ್ನ ಕರ್ಕೊಂಡ್ ಮೇಲೆ ಹೋಗ್ತಾರಲ್ಲ, ಇವ್ರು ಕಣ್ತೆಗೆ ನೋಡ್ತಾರೆ. ಯೋಚನೆ ಮಾಡಿ ನೋಡಿ, ಎಲಿಯಾನು ಮೋಶೆನು ಇಬ್ರು ಯಾರ ಸಂಗಡ ಮಾತಾಡ್ತಾ ಇದಾರ? ದೇವರ ಸಂಗಡ. ಅದೇ ಧರ್ಮೋಪದೇಶದಲ್ಲಿ ನೀವು ಓದ್ ನೋಡಿ, ಮೋಶೆ ಕೇಳ್ತಾನೆ, ಅಪ್ಪ ನೀನ್ ಕೊಟ್ಟಿರೋ ಒಳ್ಳೆ ಬೆಟ್ಟಗಳನ್ನ ನನ್ ಕಣ್ ತುಂಬಾ ನೋಡ್ಬೇಕು ಅಂತ. ತಡಿಯೋ, ಇವಾಗ ತೋರ್ಸೋದಿಲ್ಲ, ಎಷ್ಟು ವರ್ಷಗಳ ನಂತರ ತೋರಿಸ್ತೀನಿ. 2000 ವರ್ಷಗಳ ಪಿಲ್ ಆದ್ಮೇಲೆ ಆತನ ಬಯಕೆನ ಯೇಸು ಸ್ವಾಮಿ ಎಷ್ಟು ಚೆನ್ನಾಗಿ ನೆರವೇರಿಸ್ಕೊಟ್ರು ಅಂತ ಹೇಳಿದ್ರೆ, ಯಾವ ಮಲೆನ ಅವ್ನು ನೋಡ್ಬೇಕು ಅಂತ ಇಷ್ಟಪಟ್ನೋ ಆ ಬೆಟ್ಟದ ಮೇಲೆ ನೋಡಕ್ ಮಾತ್ರ ಅಲ್ಲ, ಆ ಬೆಟ್ಟದ ಮೇಲೆನೆ ಬಂದು ಇಳಿಯೋಕೆ ದೇವರು ಕೃಪೆ ಮಾಡಿದ್ದಾರೆ. ಅವಾಗ ನಾವು ದೇವರಿಗೆ ವಿಧೇಯತೆಯಾಗಿ ನಡೆಯುವಾಗ ಇವತ್ತು ಹೇಳ್ತೀವಿ ಕೇಳಿ, ನಮ್ ಸಭೆ ಇಷ್ಟು ಚಿಕ್ಕದಾಗಿರಲ್ಲ. ಎಲ್ಲಾ ಕಣ್ಗಳು ತಿರುಗಿ ನೋಡೋ ಅಷ್ಟು, ಲೋಕದ ಎಲ್ಲಾ ಕಣ್ಗಳು ತಿರುಗಿ ನೋಡೋ ಅಷ್ಟು ದೊಡ್ಡ ವಿಸ್ತಾರವಾದ ಸಭೆನ ದೇವರು ಸಿದ್ಧತೆ ಮಾಡಿ ಕೊಡ್ತಾರೆ. ದೇವರು ಸಿದ್ಧತೆ ಮಾಡಿ ಕೊಡ್ಬೇಕಂದ್ರೆ ಅದನ್ನ ಪಡ್ಕೊಳ್ಳೋ ಅಷ್ಟು ಯಾರಿರ್ಬೇಕು? ನಮಗೆ ಇರ್ಬೇಕು. ನಮ್ಮನ್ನ ತಗ್ಗಿಸಿ ಕೊಡೋವಾಗ ಅಲ್ಲಿ ಬಂದು ಎಲಿಯನು ಮೋಶೆನು ಮಾತಾಡ್ತಾರೆ. ಯಾವ್ದ್ರ ಬಗ್ಗೆ ಮಾತಾಡ್ತಾರೆ ಅಂದ್ರೆ, ಯೇಸು ಸ್ವಾಮಿ ನೆರವೇರಿಸೋ ಆ ಮರಣದ ಬಗ್ಗೆ ಮಾತಾಡ್ತಾ ಇದ್ದಾರೆ. ಮರಣ ಕಾರ್ಯಗಳನ್ನ ಮಾತಾಡಿ ದೇವ್ರ ಹತ್ರ ಅವ್ರು ಮಾತಾಡ್ತಾರೆ. ಪೇತ್ರ ಹೇಳ್ತಾನೆ, ಸ್ವಾಮಿ ಇಲ್ಲಿ ನಿಮ್ಗೊಂದು ಗೂಡಾರ, ಮೋಶೆಗೊಂದು ಗೂಡಾರ, ಎಲಿಯಾಗೊಂದು ಗೂಡಾರ. ನೀನ್ ತಿಳಿದೇ ಮಾತಾಡ್ತಾ ಇದೀಯಾ? ಅವ್ರು ಏನಕ್ಕೆ ಬಂದಿದಾರಂದ್ರೆ ನನ್ನ ಮರಣ ಕಾರ್ಯನ ಮಾತಾಡಕ್ಕೆ. ಅವಾಗ ಯೋಚನೆ ಮಾಡಿ, ನಮ್ಮ ಆಸೆ ಎಂತಾದಿದ್ರು ದೇವರು ಪೂರೈಸೋಕೆ ಶಕ್ತನು. ಆ ಆಸೆ ನನ್ನ ಆಸೆ ಅಲ್ಲ. ನಾವು ತಿಳ್ಕೊಬಹುದು, ಅದಕ್ಕೆ ತಮಿಳಲ್ಲಿ ಹೇಳ್ತಾರೆ, ದೇವನ್ தேவைகளை சந்திப்பார், ಆಸೆಗಳೇ ಸಂಧಿಕ ಮಾಡ್ತಾರೆ. ಏನು? ಅಗತ್ಯತೆಗಳನ್ನ ಸಂಧಿಸ್ತಾರೆ. ಆಸೆ ಇವತ್ತು ಅದೇ ಹೇಳ್ತೀವಲ್ಲ, ಕೆಲವೊಂದ್ಸರಿ ಹೊಟ್ಟೆ ತುಂಬಿಟ್ರು ಏನ್ ತುಂಬಲ್ಲ? ಕಣ್ಣು ತುಂಬಲ್ಲ. ಕರೆಕ್ಟಾ? ಹೊಟ್ಟೆ ತುಂಬಿರುತ್ತೆ, ಆದ್ರೆ ಏನ್ ತುಂಬಲ್ಲ. ಅಯ್ಯೋ, ನನ್ನ ಪ್ಲೇಟ್ ಅಲ್ಲಿರೋ ಕಬಾಬೇ ನನ್ನಿಂದ ತಿನ್ನೋಕೆ, ಅಯ್ಯೋ ಅವ್ರಿಗೆ ಎಷ್ಟೊಂದು ಕಬಾಬ್ ಇದೆ ನೋಡು. ಗಂಟ್ಲುವರೆಗೂ ತಿಂದ್ರು ಯಾರ್ ಪ್ಲೇಟ್ ನೋಡ್ತೀವಿ? ಅದು ಏನಂದ್ರೆ ಹೊಟ್ಟೆ ತುಂಬಿದ್ರು ಏನ್ ತುಂಬಲ್ಲ, ಕಣ್ಣು ತುಂಬಲ್ಲ. ಅದಕ್ಕೆ ಆಸೆನ ದೇವರು ಪೂರೈಸೋದಿಲ್ಲ, ಅಗತ್ಯತೆಗಳನ್ನ ಪೂರೈಸ್ತಾರೆ. ತಕ್ಕ ಸಮಯಕ್ಕೆ ನಿಮ್ಗೆ ಏನ್ ಬೇಕು, ನಿಮ್ಗೆ ಏನ್ ಬೇಡ ಎಲ್ಲಾನು ಯಾರು ಗೊತ್ತು ಅಂದ್ರೆ ಪರಲೋಕ ತಂದೆ ಗೊತ್ತು. ಇಂಥದ್ದು ನಿಮಗ್ ಬೇಕು ಅಂತ ಅದಕ್ಕೆ ಮೊದಲು ನೀನ್ ಏನ್ ಹುಡುಕು? ದೇವರ ರಾಜ್ಯನ ಅಥವಾ ನೀತಿನ ಹುಡುಕು. ನಿನ್ಗೆ ಯಾವ್ದು ಬೇಕು ಅನ್ನೋದನ್ನ ನಿನ್ನ ಪರಲೋಕ ತಂದೆ ಅಂತಿದ್ದಾರೆ. ಅಪ್ಪ ನನ್ಗೆ ಇದು ಬೇಕು, ಕಾರ್ ಬೇಕು, ಮನೆ ಬೇಕು, ಮಠ ಬೇಕು, ಇದೆಲ್ಲ ಬೇಡ. ಫಸ್ಟ್ ನೀನ್ ನನ್ನನ್ನು ಹುಡುಕು. ನನಗೆ ವಿಧೇಯನಾಗಿ ನಡಿ, ನನಗೆ ಮೆಚ್ಚುಗೆಯಾಗಿ ನಡಿ, ನನ್ನ ಹೃದಯಕ್ಕೆ ಮೆಚ್ಚುಗೆಯಾಗಿ ನಡಿ. ನೀವೇ ಒಂದು ಎಕ್ಸಾಂಪಲ್. ಮನೆಯಲ್ಲಿ ಇವಾಗ ನೀವು ಮನೆಗೆ ಹೋಗ್ತಿರಲ್ಲ,
ಹೋದ ತಕ್ಷಣನೇ ನಿಮ್ ಮಕ್ಕಳು ಬಂದ ತಕ್ಷಣನೇ ನೀನ್ ಏನ್ ತಂದಿದ್ಯಾ ಅಂತ ನೋಡಿ ನಿನ್ ಕೈಯಿಂದ ಕವರ್ ಕಿತ್ಕೊಂಡು ಹೋಗೋದಲ್ಲ. ಬಂದ ತಕ್ಷಣನೇ ಅಪ್ಪ ಅಂತ ಬಂದು ನಿಮ್ಮನ್ನ ತಪ್ಕೊಂಡ್ಬಿಟ್ರೆ, ನೀವೇನು ತಂದಿಲ್ಲ ಅಂದ್ರೂ ಅದ್ ಬಂದು ನನ್ನ ತಪ್ಕೊಂಡು ಅಪ್ಪ ಅಂತ ಹೇಳಿದಕ್ಕೆ ನೀವೇನ್ ಮಾಡ್ತೀರಾ? ಎಷ್ಟೋ ಟಯರ್ಡ್ ಇಂದ ಬಂದಿರ್ತೀರಾ, ಎಷ್ಟೋ ಕೆಲಸಗಳಿಂದ, ಎಷ್ಟೋ ಟೆನ್ಷನ್ ಇಂದ ಬಂದಿರ್ತೀರಾ. ಆ ಒಂದು ಮಾತು ನಿಮ್ಮನ್ನ ಸಂತೈಸ್ಬಿಟ್ಟು ಏನ್ ಮಾಡ್ತೀರಾ? ಕೈ ತೊಳೆಯೋದಿಲ್ಲ, ಶೂ ಬಿಚ್ಚೋದಿಲ್ಲ, ಏನಿಲ್ಲ. ಮಕ್ಕಳನ್ನ ಹಂಗೆ ಎತ್ಕೊಂಡು ಎಲ್ಲಿ ಹೋಗ್ತೀರಾ? ಅಂಗಡಿಗೆ ಹೋಗಿ ಅವ್ರಿಗೆ ಬೇಕಾದನ್ನ ಏನ್ ಮಾಡ್ತೀರಾ? ಕೊಡಿಸ್ತೀರಾ. ಈ ಭೂಮಿನಲ್ಲಿರೋ ತಂದೆ ತಾಯಿಯಾದ ನೀವೇ ನಿಮ್ಮ ಮಕ್ಕಳಿಗೆ ಹಿಂಗ್ ಕೊಡ್ಬೇಕು ಅಂತ ಯೋಚನೆ ಮಾಡಿದ್ರೆ, ರಕ್ತದಿಂದ ತೊಳೆದೆತ್ತ ನಿಮ್ಮ ತಂದೆ ನಿಮ್ಗೆ ಇಂಥದ್ದು ಬೇಕು ಅನ್ನೋದನ್ನ ಯೋಚನೆ ಮಾಡಲ್ವಾ? ಪ್ರತಿದಿನ ನೀವು ಬಿಡೋ ಕಣ್ಣೀರ್ನ ಲೆಕ್ಕ ಇಡೋದಿಲ್ವಾ? ಪ್ರತಿದಿನ ನೀವು ಮಾಡೋ ಒಂದೊಂದು ಕಾರ್ಯನ ಲೆಕ್ಕ ಇಡೋದಿಲ್ವಾ? ಯಾರು ನೋಡ್ತಾರೋ ನೋಡಲ್ವೋ ಚಿಂತೆನೆ ಪಡ್ಬೇಡಿ. ನೀವು ಮಾಡೋದೆಲ್ಲ ದೇವರಿಗೆ ಮನಪೂರ್ವಕವಾಗಿ ಮಾಡಿ, ದೇವರು ನಿಮಗೆ ಕೊಡೋ ಆಶೀರ್ವಾದ ಉನ್ನತದಲ್ಲಿ ಇರುತ್ತೆ. ಯಾಕಂದ್ರೆ ಎಷ್ಟೋ ಸಲ ಈ ಸಭೆಗೆ ಸ್ಟಾರ್ಟಿಂಗ್ ಅಲ್ಲಿ ಬಂದಾಗಿಂದಲೂ ಯಾವಾಗ್ಲೂ ನಮ್ಮ ಆದೇಶ್ ಬ್ರದರ್ದು ಪ್ರೇಯರ್ ಏನಾಗಿರುತ್ತೆ, 2 ತಿಂಗಳು ಸಂಬಳ ಬಂದಿಲ್ಲ, 3 ತಿಂಗಳು ಸಂಬಳ ಬಂದಿಲ್ಲ, ಪ್ರೇಯರ್ ಮಾಡಿ. ಆದ್ರೆ ಇವತ್ತು ಯೋಚನೆ ಮಾಡಿ ನೋಡಿ, ಎಷ್ಟು ಉನ್ನತ ಸ್ಥಾನಕ್ಕೆ ದೇವರು ತಂದಿದ್ದಾರೆ ಅಂತ ಹೇಳಿದ್ರೆ, ಅವ್ರಿಗೆ ಸಂಬಳ ಬಿಟ್ಟು ಎಕ್ಸ್ಟ್ರಾನು ಏನಾಗುತ್ತೆ ದೇವ್ರಿಗೆ ಗೊತ್ತು ಯಾವ ಟೈಮ್ ನಲ್ಲಿ ಕೊಡ್ಬೇಕು. ನಮ್ ಲಕ್ಷ್ಮಣ್ ಬ್ರದರ್ಗೆ ಕೆಲಸ ಸಿಕ್ಕಿದ್ರೆ ಅವ್ರು ಸೆಟ್ ಆಗಲ್ಲ, ಅವ್ರು ಸೆಟ್ ಆದ್ರೆ ಕೆಲಸ ಸಿಗೋದಿಲ್ಲ. ಆದ್ರೆ ಇವತ್ತು ನೋಡಿ ಅವ್ರು ಚರ್ಚೆಗೆ ಬರೋಕೆ ಟೈಮ್ ಇಲ್ಲ, ಏನಿಲ್ಲ. ಎಷ್ಟು ಒಳ್ಳೆ ದೇವ್ರು. ಇವ್ರು ಹೇಳ್ತಾರೆ, ಬೆಳಗ್ಗೆಯಿಂದ ಏನು ಇಲ್ದೇ ಇದ್ದೆ, ಯಾರೋ ಮನೆಗೆ ಹೋಗೋ ಕ್ಯಾರಿ ಬ್ಯಾಗ್ ನನ್ನ ಮನೆಗೆ ಬಂತು, ಬೇಗ ಬೇಗ ತಲೆ ಮಾಂಸ ಎಲ್ಲ ಹಾಕಿ ಏನ್ ಮಾಡ್ಬಿಟ್ಟೆ ಫಸ್ಟ್ ದೇವ್ರು ಗೊತ್ತು ಅಲ್ವಾ. ಉದಯ್ ಬ್ರದರ್ ಮನೆಗೆ ಹೋಗೋವಾಗ ಆ ಮನೆಯಲ್ಲಿ ಅವ್ರು 4 ಜನ ಮಲ್ಕೊಳ್ಳೋದು ನೋಡಿ, ನಮ್ಮ ಮಕ್ಕಳನ್ನ ಕೇಳಿ ನೋಡಿ, ಎಷ್ಟು ಕಣ್ಣೀರಿಂದ ನಾನು ಅವ್ರ ಹತ್ರ ಹೇಳಿದ್ದೀನಿ ಯಾವ ರೀತಿ ಆ ಮನೇಲಿ ಇದಾರೆ ಅಂತ. ನಾವು ಮೊನ್ನೆನೇ ಯೋಚನೆ ಮಾಡ್ದೆ, ಬಿಡದೆ 8 ತಿಂಗಳು ಮಳೆ ಹೊಡಿತಾ ಇದೆಯಲ್ಲ, ಈ 8 ತಿಂಗಳು ಆ ಮನೇಲಿ ಇದ್ದಿದ್ರೆ ಆ ಫ್ಯಾಮಿಲಿ ಏನಾಗ್ತಾ ಇತ್ತು. ಆದ್ರೆ ಎಷ್ಟು ಉನ್ನತ ದೇವರು 8 ತಿಂಗಳು ಬರೋಕ್ ಮುಂಚೆನೆ ಈ ಮಳೆಯಿಂದ ಎಷ್ಟು ಉನ್ನತ ಸ್ಥಾನಕ್ಕೆ ದೇವರು ತಗೊಂಡು ಬಂದು ಒಂದು ಒಳ್ಳೆ ಮನೆನ ಕೊಟ್ಟು 1 ತಿಂಗಳು ನಿಲ್ಲಿಸದೆ ಬಾಡಿಗೆ ಕಟ್ಟೋಕು ಕೃಪೆ ಕೊಟ್ಟು ನಾವು ಬರೋಕ್ ಯೋಚನೆ ಮಾಡ್ತೀವಿ, ಅಯ್ಯೋ ನಾನು ಬಾಡಿಗೆ ಹೆಂಗ್ ಕಟ್ತೀನಿ? ನಿನ್ ಬಾಡಿಗೆ ನಿಂದಲ್ಲ, ನಿನ್ ಬಾಡಿಗೆ ನಂದು, ನಾನ್ ಕಟ್ಟೋದು. ನೀನ್ ನನ್ ಮಗ, ನೀನ್ ನನ್ ಮಗಳು, ನಿನ್ಗೆ ಏನ್ ಅಗತ್ಯತೆ ಇದೆಯೋ ನಾನ್ ನೋಡ್ತೀನಿ. ನೀನ್ ನನ್ನ ಸಮ್ಮುಖನ ಮಾತ್ರ ಹೆಚ್ಚಾಗಿ ಏನ್ ಮಾಡು, ಪ್ರೀತಿ ಮಾಡು ಅಂತ ಹೇಳ್ತಾರೆ. ಹೆಚ್ಚಾದ ಸಮಯನ ನಾವು ದೇವ್ರಿಗೆ ಕೊಡೋಣ, ಹೆಚ್ಚಾಗಿ ದೇವ್ರನ್ನ ಪ್ರೀತಿ ಮಾಡಿ, ದೇವ್ರ ಸಮ್ಮುಖನ ಬಯಸಿ, ಏನೇ ಕೊರತೆ ಇರ್ಲಿ ಚಿಂತೆ ಪಡ್ಬೇಡಿ. ಒಂದು ಮಾತು ಮಾತ್ರ ಹೇಳಿ, ಅಪ್ಪ ನೀನ್ ನನ್ನ ತಂದೆ, ನಾನ್ ನಿನ್ ಮಗಳು. ನೀನ್ ನನ್ನ ತಂದೆ, ನಾನ್ ನಿನ್ ಮಗ. ನನ್ನ ಕುಟುಂಬದಲ್ಲಿ ಇಷ್ಟು ಕೊರತೆ ಇದೆ, ನನ್ನ ಗಂಡನಲ್ಲಿ ಕೊರತೆ ಇದೆ, ನನ್ನ ಹೆಂಡತಿನಲ್ಲಿ ಕೊರತೆ ಇದೆ, ನನ್ನ ಮಕ್ಕಳಲ್ಲಿ ಕೊರತೆ ಇದೆ. ಎಲ್ಲವನ್ನ ಸರಿಪಡಿಸೋಕೆ ನನ್ನ ಪರಲೋಕ ತಂದೆ ನೀನಿದೀಯಾ, ನಿನ್ನ ಕರ್ತಲ್ಲಿ ನಾನು ಒಪ್ಪಿಸ್ಕೊಡ್ತೀನಿ. ಅದಕ್ಕೆ ಹೇಳ್ತಾರೆ, ಮನುಷ್ಯರ ಕಡೆ ನೋಡ್ಬೇಡ, ಕಣ್ಣೆತ್ತಿ ಯಾವ ಕಡೆ ನೋಡ್ಬೇಕಂತೆ? ಯಾವ ಕಡೆಗೆ? ಪರ್ವತದ ಕಡೆಗೆ. ಯಾರು ಸೃಷ್ಟಿ ಮಾಡಿದ್ದು? ಆಕಾಶ ಭೂಮಿಯನ್ನ ಸೃಷ್ಟಿ ಮಾಡಿದ ಯೆಹೋವನಿಂದಲೇ ನನ್ನ ಸಹಾಯ ಬರುತ್ತೆ. ಅವಾಗ ನನ್ನ ಸಹಾಯ ಮನುಷ್ಯರಿಂದ ಅಲ್ಲ, ನನ್ನ ಸಹಾಯ ನನ್ನ ಕುಟುಂಬದಿಂದ ಅಲ್ಲ. ಎಲ್ಲದಕ್ಕಿಂತ ಮೊದಲಾಗಿ ನನ್ನ ಸಹಾಯ ಆಕಾಶ ಭೂಮಿಯನ್ನ ಉಂಟು ಮಾಡಿದ ಪರಲೋಕ ದೇವರ ಕಡೆಯಿಂದ ಬರುತ್ತೆ. ದೇವರ ಕಡೆಗೆ ನೋಡೋಣ. ದೇವರ ಹೃದಯನ ಮೆಚ್ಚಿಸೋ ಕಾರ್ಯ ನಮ್ಮಲ್ಲಿರ್ಲಿ. ದೇವರು ನಮ್ಮನ್ನ, ನಮ್ಮ ಸಭೆನ ಇನ್ನೂ ಹೆಚ್ಚಾಗಿ ಆಶೀರ್ವದಿಸಲಿ. ದೇವರ ತಮ್ಮ ಈ ಕಾರ್ಯಗಳನ್ನ ಆಶೀರ್ವದಿಸ್ತಾರೆ.